ನಮಸ್ತೆ ವೀಕ್ಷಕರೇ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಬಾರಿ ಸಂಭ್ರಮದ ಜೊತೆಗೆ ಕೊಂಚ ಗೊಂದಲವೂ ಇದೆ. ಕಾರಣ ಏನಂದ್ರೆ ಕೋವಿಡ್-19 ಇರೋದ್ರಿಂದ, ಜೊತೆಗೆ ಪರಿಸರ ಸ್ನೇಹಿಯಾಗಿ ದೀಪಾವಳಿಯನ್ನು ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಬದ್ಧವಾಗಿ ಹಬ್ಬವನ್ನು ಆಚರಿಸಬೇಕಿದೆ. ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಪಟಾಕಿ ಸುಡಬಾರ್ದು ಅನ್ನುವಂತಹ ಅಧಿಸೂಚನೆ ಕೂಡ ಹೊರಟು, ಇದರಿಂದ ಸಾಕಷ್ಟು ಜನಕ್ಕೆ ಪಟಾಕಿ ಇಲ್ಲದೆ ಹಬ್ಬ ಹೇಗಪ್ಪ ಆಚರಿಸಬಹುದು ಅನ್ನುವಂತಹ ಚಿಂತನೆ ಕೂಡ ಮೂಡ್ತಾ ಇದೆ. ಈ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ, ಜೊತೆಗೆ ಕ್ರಮಬದ್ಧವಾಗಿ ನಿಯಮವನ್ನು ಅನುಸರಿಸಿ ದೀಪಾವಳಿಯನ್ನು ಹೇಗೆ ಆಚರಿಸೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಮುಖ್ಯ ಅತಿಥಿ ಇದ್ದಾರೆ. ಲೋಕೇಶ್ ಹೆಚ್ಗೆ, ಪರಿಸರ ಅಧಿಕಾರಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಪೀಣ್ಯ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ದೀಪಾವಳಿ ಅಂದ್ರೇನೆ ಪಟಾಕಿ ಹಬ್ಬ. ಎಲ್ರಿಗೂ ದೀಪಾವಳಿಗೊಂದು ಪರ್ಯಾಯ ಅಂತ ಹೇಳಿದ್ರೆ ದೀಪಗಳ ಹಬ್ಬದ ಜೊತೆಗೆ ಪಟಾಕಿ ಹಬ್ಬ ಅಂತಾರೆ. ಆದರೆ ಇತ್ತೀಚೆಗೆ ಬಂದಂತಹ ಒಂದು ಸೂಚನೆ ಏನಿದೆ, ಪಟಾಕಿ ಹೊಡಿಬಾರ್ದು ಅಂದ್ರು, ತದನಂತರದಲ್ಲಿ ಗ್ರೀನ್ ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡಬಹುದು ಅಂತ ಹೇಳಿದ್ರು. ಈ ಬಗ್ಗೆ ಹೇಳೋದಾದ್ರೆ ಸರ್? ಬಹುಶಃ ತಾವು ಈಗಾಗಲೇ ಹೇಳ್ದಾಗೆ, ದೀಪಾವಳಿ ನಾವು ಚಿಕ್ಕದ್ರಿಂದನೂ ನಾವು ನೋಡಿದಾಗೆ ಪಟಾಕಿಗಳೇ ಮುಖ್ಯ ದೀಪಾವಳಿ ಅಂತ ಅಂದರೆ. ಆ್ಯಕ್ಚುಲಿ ದೀಪಾವಳಿ ಅಂತನ್ನುವಂಥದ್ದು ನಮ್ಮ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ, ಶ್ರೀರಾಮ ವನವಾಸವನ್ನು ಮುಗಿಸಿ 14 ವರ್ಷದ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ವಾಪಸ್ಸು ಬಂದಾಗ, ಸೊ ಆಗ ಇಡೀ ಅಯೋಧ್ಯೆಯನ್ನು ದೀಪದಿಂದ ಅಲಂಕರಿಸಿ ಆ ಜನಗಳು ಸೀತೆ ಮತ್ತು ರಾಮನನ್ನು, ಲಕ್ಷ್ಮಣನನ್ನು ಅವರು ಬರಮಾಡ್ಕೊಳ್ತಾರೆ. ಸೊ ಅದಕ್ಕಾಗಿ ಈ ದೀಪಾವಳಿಯನ್ನು ದೀಪಗಳ ಹಬ್ಬದ ಮುಖಾಂತರವಾಗಿ ನಾವು ಆಚರಿಸಬೇಕು ಅಂತ ಹೇಳಿ ಆಚರಿಸ್ತಾ ಇದ್ವಿ. ಹಾಗೆ ಬರ್ತಾ ಬರ್ತಾ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಈ ಪಟಾಕಿಗಳ ಒಂದು ಹಾವಳಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದೇಗೆ ಅಂತಂದರೆ, ಕಳೆದ ಒಂದು 10-15 ವರ್ಷಗಳಿಂದ ಈ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಗೆ ಇತರ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಯೋಗದಲ್ಲಿ ಈ ಒಂದು ಪರಿವೇಷ್ಟಿಕ ವಾಯು ಗುಣಮಟ್ಟ ಅಥವಾ ಆಂಬಿಯಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಅಂತ ಏನು ಹೇಳ್ತೀವಿ, ಆ ಮಾನಿಟರಿಂಗ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಸೊ ಆ ವರದಿಗಳ ಪ್ರಕಾರ ಏನಾಗ್ತಾ ಇದೆ, ಈ ದೀಪಾವಳಿ ಹಬ್ಬದ ದಿನದಂದು ಮತ್ತು ದೀಪಾವಳಿಯ ನಂತರ ಈ ವಾಯು ಗುಣಮಟ್ಟದಲ್ಲಿ ಸ್ವಲ್ಪ ಮಾಲಿನ್ಯಕಾರಕ ಅಂಶಗಳು ಜಾಸ್ತಿ ಇರುವಂಥದ್ದು ಕಂಡುಬರ್ತಾ ಇದೆ. ಸೊ ಹಾಗಾಗಿ ನಾವು ಈ ಒಂದು ಹಬ್ಬವನ್ನು ಸ್ವಲ್ಪ ಪರಿಸರ ಸ್ನೇಹಿಯಾಗಿ ಪಟಾಕಿಗಳನ್ನು ಕಡಿಮೆ ಬಳಸಿ ಅಥವಾ ಬಳಸದೇನೆ ದೀಪಗಳಿಂದ ಮುಖಾಂತರ ಆಚರಿಸಬೇಕು ಅಂತ ನಾವು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷಗಳಿಂದ ಒಂದು ಪದ್ಧತಿನ ನಾವು ರೂಢಿಸ್ಕೊಂಡ್ ಬಂದಿದ್ದೀವಿ, ದೀಪ ಹಚ್ಚೋದ್ರ ಜೊತೆಗೆ ಈ ಪಟಾಕಿಯನ್ನು ಕೂಡ ಸುಡೋದು. ನೀವು ಹೇಳಿದ್ರಿ ಸರ್, ಪರಿಸರ ಸ್ನೇಹಿಯಾಗಿ ಕ್ರಮಬದ್ಧವಾಗಿ ಆಚರಿಸೋದು. ಅದರ ಒಂದು ಹೆಜ್ಜೆ ಈ ರೀತಿಯಾಗಿ ನಾವು ಆಚರಿಸಬಹುದು. ಸಾಕಷ್ಟು ಜನಕ್ಕೆ ಗ್ರೀನ್ ಕ್ರ್ಯಾಕರ್ಸ್ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಇರೋದಿಲ್ಲ. ಪಟಾಕಿ ಅಂದ್ರೆ ಗೊತ್ತಿದೆ ಅಷ್ಟೇ, ಪರಿಸರ ಸ್ನೇಹಿ ಪಟಾಕಿ ಅಂದ್ರೆ ಯಾವ ರೀತಿ ಅನ್ನೋದು ಒಂದು ಗೊಂದಲ. ಈ ಬಗ್ಗೆ ಸರ್? ಬಹುಶಃ ಇದು ಈ ಹಸಿರು ಪಟಾಕಿ ಅಥವಾ ಗ್ರೀನ್ ಪಟಾಕಿ ಅಂತ ಅನ್ನೋದು ಕಳೆದ 2 ವರ್ಷದಿಂದ ಬಂದಿರುವಂಥ ಒಂದು ಹೆಸರು. ಆ್ಯಕ್ಚುಲಾಗಿ ಇದಕ್ಕೂ ಮೊದಲು ನಾವು ಈ ಪಟಾಕಿಯಲ್ಲಿ ಏನಿರುತ್ತೆ ಅಂತ ಒಂದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಾಗಿ ಪಟಾಕಿಯಲ್ಲಿ ಮುಖ್ಯವಾಗಿ ಆ ಪಟಾಕಿಯೊಂದು ಉರಿಲಿಕ್ಕೆ ಒಂದು ಫ್ಯೂಯಲ್ ಅಂತ ಬೇಕಾಗುತ್ತೆ. ಆ ಫ್ಯೂಯಲ್ಗೆ ಸಾಮಾನ್ಯವಾಗಿ ಪೊಟ್ಯಾಷಿಯಂ ನೈಟ್ರೇಟು ಮತ್ತು ಚಾರ್ಕೋಲು ಮತ್ತು ಸಲ್ಫರನ್ನು ಯೂಸ್ ಮಾಡ್ತಾರೆ. ಅದೇ ಥರ ಒಂದು ಆಕ್ಸಿಡೈಸರ್ ಇರುತ್ತೆ, ಸಾಮಾನ್ಯವಾಗಿ ಒಂದು ನೈಟ್ರೇಟು ಅಥವಾ ಪರ್ಕ್ಲೋರೈಟ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಆಕ್ಸಿಡೈಸರ್ ಆಗಿ ಯೂಸ್ ಮಾಡ್ತಾರೆ. ಮತ್ತು ಒಂದು ಬೈಂಡರ್, ಆ ಮೆಟೀರಿಯಲ್ನ ಬೈಂಡ್ ಮಾಡಲಿಕ್ಕೆ ಒಂದು ಬೈಂಡರ್ ಇರುತ್ತೆ, ಅದು ಸಾಮಾನ್ಯವಾಗಿ ಸ್ಟಾರ್ಚ್ ಅಥವಾ ಡೆಕ್ಸ್ಟ್ರಿನ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಬಹಳ ಮುಖ್ಯವಾಗಿ ನಾವು ಪಟಾಕಿಗಳಲ್ಲಿ ಏನು ಈ ಬಣ್ಣದ ಇದನ್ನು ಬಣ್ಣಗಳನ್ನು ನೋಡ್ತೀವಿ, ಅದೆಲ್ಲ ಆ್ಯಕ್ಚುಲಾಗಿ ಮೆಟಲ್ಸ್. ಸೊ ನಾವು ಈಗಾಗಲೇ ಬಹುಶಃ ನಮ್ಮ ಶಾಲಾ ದಿನಗಳಲ್ಲಿ ಓದಿದ್ದೀವಿ, ಯಾವುದೇ ಒಂದು ಮೆಟಲ್ ಉರಿಬೇಕು ಅಂತಂದರೆ ಇಟ್ ಬರ್ನ್ಸ್ ವಿತ್ ಎ ಬ್ರೈಟ್ ಫ್ಲೇಮ್ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಬ್ರೈಟ್ ಫ್ಲೇಮ್ಸ್ ಕೊಡುವಂಥ ಮೆಟಲ್ಗಳನ್ನು ಉಪಯೋಗಿಸ್ತಾರೆ. ಉದಾಹರಣೆಗೆ ಈಗ ರೆಡ್ ಕಲರ್ ಬೇಕು ಅಂತಂದರೆ ಅದಕ್ಕೆ ಸಾಮಾನ್ಯವಾಗಿ ಸ್ಟ್ರಾನ್ಷಿಯಮ್ ಅಂತ ಹೇಳ್ತೀವಿ, ಆ ಸ್ಟ್ರಾನ್ಷಿಯಮ್ ಮತ್ತು ಅದರ ಸಾಲ್ಟ್ಸನ್ನು ಯೂಸ್ ಮಾಡ್ತಾರೆ. ಹಾಗೆ ಆರೆಂಜ್ ಕಲರ್ಗೆ ಕ್ಯಾಲ್ಶಿಯಂ ಸಾಲ್ಟ್ಸ್ ಯೂಸ್ ಮಾಡ್ತಾರೆ, ಯೆಲ್ಲೋ ಕಲರ್ಗೆ ಸೋಡಿಯಂ ಸಾಲ್ಟ್ಸು, ಮತ್ತು ಗ್ರೀನ್ಗೆ ಬೇರಿಯಂ ಸಾಲ್ಟ್ಸ್ ಯೂಸ್ ಮಾಡ್ತಾರೆ, ಬಹಳ ಹಾನಿಕಾರಕ ಇದು ಬೇರಿಯಂ ಸಾಲ್ಟ್ಸು. ಮತ್ತು ಬ್ಲೂ ಕಲರ್ ಬರಲಿಕ್ಕೆ ಒಂದು ಕಾಪರ್ ಸಾಲ್ಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಪರ್ಪಲ್ ಕಲರ್ಗೆ ಕಾಪರ್ ಮತ್ತು ಸ್ಟ್ರಾನ್ಷಿಯಮ್ಮು, ಹಾಗೆ ವೈಟ್ ಕಲರ್ಗೆ ಅಲ್ಯೂಮಿನಿಯಮು, ಮೆಗ್ನೀಷಿಯಮ್ಮು, ಟೈಟಾನಿಯಮ್ಮು, ಈ ರೀತಿ ವಿಧವಾದಂಥ ಈ ಒಂದು ಕೆಮಿಕಲ್ಸನ್ನು, ಬಹಳಷ್ಟು ಕೆಮಿಕಲ್ಸನ್ನು ಈ ಪಟಾಕಿಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಸೊ ಒಂದು ಸಾರಿ ಆ ಪಟಾಕಿ ಬರ್ನ್ ಆದಮೇಲೆ ಏನಾಗುತ್ತೆ, ಈ ಕೆಮಿಕಲ್ಸು ಎಲ್ಲೂ ಹೋಗಲ್ಲ. ಒಂದು ನಮ್ಮ ಆಂಬಿಯಂಟ್ ಏರಲ್ಲಿರಬೇಕು ಅಥವಾ ವಾತಾವರಣದಲ್ಲಿರಬೇಕು. ವಾತಾವರಣದಲ್ಲಿದ್ದ ಏನಾಗುತ್ತೆ, ಯಾರು ಅದನ್ನು ಜೀವಿಗಳು ಯಾರು ಉಸಿರಾಡ್ತಾರೆ, ಆ ಉಸಿರು ಮುಖಾಂತರ ಒಳಗಡೆ ತೊಗೊಂಡು, ಸೊ ಅದರಿಂದ ಆರೋಗ್ಯಕ್ಕೆ ಹಾನಿ ಆಗುವಂಥ ಲಕ್ಷಣ ಇರುತ್ತೆ. ಅಥವಾ ಮೆಟಲ್ಸು ಭೂಮಿ ಮೇಲೆ ಸೆಟ್ಲ್ ಆದರೆ
ನಂತರ ಮಳೆ ಬಂದಾಗ ಇಡೀ ಆ ಮೆಟಲ್ಸ್ ಏನಾಗುತ್ತೆ ಕಂಪ್ಲೀಟಾಗಿ ಮಳೆ ನೀರು ಜೊತೆ ಕೊಚ್ಚಿ ಹೋಗಿ ಯಾವುದೋ ಒಂದು ನದಿ ಅಥವಾ ಕೆರೆಯನ್ನು ಸೇರಿ ಅಲ್ಲಿ ವಾಯು ಮಾಲಿನ್ಯವನ್ನು ಉಂಟು ಮಾಡುವಂಥ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ಇದೇನಾಯಿತು, 2018ನೇ ಇಸ್ವಿಯಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಡ್ತು. ಆ್ಯಕ್ಚುಲಾಗಿ ರಿಟ್ ಪಿಟಿಷನ್ ನಂಬರ್ 725/2015 ಅಂತ. ಅದರ ಸಂಬಂಧಪಟ್ಟಂತೆ ದಿನಾಂಕ 23/10 ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಆರ್ಡರ್ ಕೊಡ್ತು. ಏನಂತಂದರೆ, ಒಂದು ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಸಾಮಾನ್ಯವಾದ ಪಟಾಕಿಗಳನ್ನು ಉಪಯೋಗಿಸಬಾರ್ದು, ಕೇವಲ ಹಸಿರು ಪಟಾಕಿಗಳನ್ನು ಉಪಯೋಗಿಸಬೇಕು ಅಂತ ಒಂದು ಆರ್ಡರ್ ಕೊಡ್ತು. ಆದರೆ ಅಲ್ಲಿವರೆಗೂ ಹಸಿರು ಪಟಾಕಿ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ನಮ್ಮ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಂದು ಡೈರೆಕ್ಷನ್ಸ್ ಕೊಡ್ತು. ಆ ಡೈರೆಕ್ಷನ್ಸ್ ಪ್ರಕಾರ ನಮ್ಮ CSIR, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಮತ್ತು ನಮ್ಮ ಎನ್ವಿರಾನ್ಮೆಂಟಲ್ ವಿಭಾಗದಲ್ಲೇ ಪ್ರತಿಷ್ಠಿತ ಸಂಸ್ಥೆಯಾದ ಒಂದು ನೀರಿ ಅಂತ ಇದೆ, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾಗ್ಪುರ್. ಸೊ ಅವರ ಸಹಭಾಗಿತ್ವದಲ್ಲಿ ಸುಮಾರು 2 ವರ್ಷದಿಂದ ಇದೊಂದು R&D ನಡೀತಾನೆ ಇದೆ ಈ ಗ್ರೀನ್ ಕ್ರ್ಯಾಕರ್ಸ್ಗೋಸ್ಕರ. ಸೊ R&D ಮಾಡಿ ಈ ವರ್ಷ ಸುಮಾರು ಕಂಪ್ನಿಗಳಿಗೆ ಈ ಗ್ರೀನ್ ಕ್ರ್ಯಾಕರ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ CSIR ಮತ್ತು ನೀರಿ ಟೆಕ್ನಾಲಜಿ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಲೈಸೆನ್ಸ್ ಸಹ ನೀಡಿರ್ತಾರೆ. ಸೊ ಹಾಗಾಗಿ ಅಂಥ ಗ್ರೀನ್ ಕ್ರ್ಯಾಕರ್ಸನ್ನು ಮಾತ್ರ ನಾವು ಈ ಸಾರಿ ಉಪಯೋಗಿಸ್ಬೇಕಾಗುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ಗ್ರೀನ್ ಕ್ರ್ಯಾಕರ್ ಅಂತಂದರೆ ಯಾವ ಕ್ರ್ಯಾಕರ್ನಲ್ಲಿ ಈಗಾಗಲೇ ಏನು ರೆಗ್ಯುಲರ್ ಕ್ರ್ಯಾಕರ್ಗಿಂತ ಅಥವಾ ಪಟಾಕಿಗಿಂತ ಸುಮಾರು ಒಂದು 30% ಅಷ್ಟು, 30% ವಾಯು ಮಾಲಿನ್ಯ ಮತ್ತು ಶಬ್ದ ಎರಡೂ ಕೂಡ ಕಡಿಮೆ ಇರುತ್ತೆ. ಸೊ ಅಂಥ ಪಟಾಕಿಗಳನ್ನು ನಾವು ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ ಸರ್, ನೀವು ಹೇಳಿದ್ರಿ ಗ್ರೀನ್ ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ 30% ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ. ಆ ಪಟಾಕಿಯಲ್ಲಿರುವಂತಹ ಕಾಂಪೋಸಿಷನ್ ಅಂಶಗಳು ಮನುಷ್ಯನ ಆರೋಗ್ಯಕ್ಕಾಗಲಿ ಅಥವಾ ಮಕ್ಕಳು ಜಾಸ್ತಿ ಪಟಾಕಿಯನ್ನು ಹುಚ್ಚಿರುತ್ತೆ, ಅವರಿಗೆ ಪಟಾಕಿ ಹೊಡಿಬೇಕು ಅನ್ನೋದೊಂದು ಸಂಭ್ರಮ, ಮಕ್ಕಳ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರೋದಿಲ್ವಾ ಅಂತ? ಇಲ್ಲ, ಇದು ಖಂಡಿತ ತಪ್ಪು. ಆ್ಯಕ್ಚುಲಾಗಿ ಪಟಾಕಿ ಅಂತಂದರೆ, ಈಗ ಗ್ರೀನ್ ಪಟಾಕಿ ಅಂತ ನಾನು ಈಗಾಗಲೇ ಹೇಳ್ದಾಗೆ ಕೇವಲ ಒಂದು 30% ಕಡಿಮೆ ಆಗತ್ತೆ ಹೊರತು ಸಂಪೂರ್ಣವಾಗಿ ಅದರಲ್ಲಿರುವಂಥ ಕೆಮಿಕಲ್ಸ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಸೊ ಒಂದು ಮುಖ್ಯವಾಗಿ ಏನಂತಂದರೆ, ಈ ಬೇರಿಯಮ್ ಅಂತ ಏನಿತ್ತು, ಇದನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯದವರು ಹೇಳಿದರು, ಈ ಬೇರಿಯಮ್ ಸಾಲ್ಟ್ಸ್ ಏನಿದೆ ಅದನ್ನು ಖಂಡಿತವಾಗ್ಲೂ ಯೂಸ್ ಮಾಡಬಾರ್ದು ಪಟಾಕಿಗಳಲ್ಲಿ ಅಂತ. ಸೊ ಅದನ್ನು ಈಗ ಸಂಪೂರ್ಣವಾಗಿ ನಿವಾರಣೆ ಮಾಡಿದ್ದಾರೆ. ಬಟ್ ಬೇರೆದೆಲ್ಲ ಈಗಲೂ ಕೂಡ ಇದೆ. ಸೊ ಮತ್ತು ಕೆಲವೊಂದು ಸುಧಾರಣೆಗಳ ಮಾಡಿದ್ದಾರೆ, ಅಂದರೆ ಆ ಪಟಾಕಿಯಲ್ಲಿ ಜಾಸ್ತಿ ಹೊಗೆ ಬರದೇ ಇರುವ ಹಾಗೆ ಆ ಥರ ಕೆಲವೊಂದು ಸುಧಾರಣೆಗಳನ್ನು ಈ ಗ್ರೀನ್ ಪಟಾಕಿಗಳಲ್ಲಿ ಅಥವಾ ಹಸಿರು ಪಟಾಕಿಗಳಲ್ಲಿ ಮಾಡಿದ್ದಾರೆ. ಕಾಮನ್ ಆಗಿ ನಾವು ನೋಡಿದಾಗ ಗೊತ್ತಾಗೋದು, ದೀಪಾವಳಿ ಅಂತ ಹೇಳಿದ್ರೆ ಪಟಾಕಿ ಸುಡೋದ್ರಿಂದ ಆಗಿರಬಹುದು ಅಥವಾ ಸ್ವಲ್ಪ ಸಂಭ್ರಮಾಚರಣೆಯಲ್ಲಿ ಶಬ್ದ ಮಾಲಿನ್ಯ ಮಾತ್ರ ಆಗುತ್ತೆ ಅಂತ. ನೀವು ಹೇಳಿದಂತಹ ಅಂಶಗಳನ್ನು ಗಮನಿಸ್ತಾ ಹೋದ್ರೆ ಆ ನೀರು ಹರಿದು ಏನು ಆ ನೀರನ್ನು ನಾವು ಸೇವಿಸೋದ್ರಿಂದ ಕೂಡ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಹೌದು ಹೌದು, ಇದು ಕೇವಲ ಶಬ್ದ ಮಾಲಿನ್ಯ ಅಲ್ಲ, ಶಬ್ದ ಮಾಲಿನ್ಯ ಮತ್ತು ಸಂಪೂರ್ಣವಾಗಿ ವಾಯು ಮಾಲಿನ್ಯ ಜೊತೆಗೆ ಈ ರೀತಿಯ ಒಂದು ವಾಟರ್ ಪೊಲ್ಯೂಷನ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ಓಕೆ ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ತೆ, ಧ್ರುವ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಧ್ರುವ ಅಂತ ಮಾತಾಡ್ತಾ ಇದ್ದೇನೆ ಮೇಡಮ್. ಸರ್ ಹೇಳ್ದಂಗೆ ಪರಿಸರ ಬಹಳ ಒಂದೇ ಮೊದಲೇ ಈಗ ಓಝೋನ್ ಲೇಯರ್ ಕಡಿಮೆ ಆಗಿದೆ, ಮೊದ್ಲೇ ಗ್ರೀನ್ ಗ್ಯಾಸಸ್ ಪ್ರಾಬ್ಲಮ್ ಅದ ಅಂತಂದ್ರಾಗ ಈ ಪಟಾಕ್ಷಿ ಮಾಡಕ ಮ್ಯಾನುಫ್ಯಾಕ್ಚರ್ ಮುಂದೆ ಸಹಿತ ಎಷ್ಟೋ ಹಾಸ್ಪಿಟಲ್ಗಳಾಗಿ ಎಷ್ಟೋ ಕಣ್ಣಿಗಿನ್ನು ಹೋಗ್ತಾವು, ಎಷ್ಟೋ ಸಾವು ಸಂಭವಿಸಾವು ಫೈರ್ದಿಂದ. ಆಮೇಲೆ ಹೊಡಿಯುವಾಗ ಸಹಿತ ಎಷ್ಟೋ ಮಂದಿ ಕಣ್ಣು ಕಳ್ಕೊಂಡಾರ. ನಾವು ಸಣ್ಣವರಿದ್ದಾಗ ಲೋ ಇದ್ರದ್ದು ಇಂಟೆನ್ಸಿಟಿ ಇರ್ತಿದ್ವು ಪಟಾಕ್ಷಿ, ನಾವು ಸಣ್ಣವರಿದ್ದಾಗ ಆಡ್ತಿದ್ವಿ ಸಣ್ಣ ಪಟಾಕ್ಷಿ ಅಂತ ಸಣ್ಣ ಇರ್ತಿದ್ವು. ಧ್ರುವ ಅವ್ರು ಹೇಳ್ತಾ ಇದ್ದಾರೆ, ಪಟಾಕಿನ ಹೊಡಿತಾ ಇದೀವಿ, ಎಲ್ಲ ಕಡೆ ಪರಿಸರ ಸಂರಕ್ಷಣೆಯನ್ನ ಒಂದ್ ಮನ್ಸಿನಲ್ಲಿ ಕೂಡ ಇಟ್ಕೊಂಡಿಲ್ಲ, ಕ್ರ್ಯಾಕರ್ಸ್ ನ ಬರ್ಸ್ಟ್ ಮಾಡ್ತಿದ್ದಾರೆ. ಇದರಿಂದ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪಟಾಕಿಯನ್ನ COVID-19 ಸಂದರ್ಭದಲ್ಲಿ ನಿಯಂತ್ರಣಗೊಳಿಸೋದಕ್ಕೆ ಅಥವಾ ಪರಿಸರ ಸಂರಕ್ಷಣೆಯನ್ನ ಮಾಡೋದಕ್ಕೆ ಯಾವ ನಿಟ್ಟಿನಲ್ಲಿ ಎಷ್ಟು ಶ್ರಮ ವಹಿಸ್ತಿದ್ದಾರೆ ಕೆಲಸ ಮಾಡೋದ್ರಲ್ಲಿ ಅಂತ ಕೇಳ್ತಾ ಇದ್ದಾರೆ ಅವರು. ಖಂಡಿತವಾಗ್ಲೂ ಅವರು ಕೇಳಿರುವಂಥ ಪ್ರಶ್ನೆ ಬಹಳ ಸೂಕ್ತವಾದದ್ದು. ಈಗಾಗಲೇ ಹೇಳಿದಾಗೆ ಪಟಾಕಿ ಹಚ್ಚೋದ್ರಿಂದ ಬಹಳ ಮುಖ್ಯವಾಗಿ ಅಫೆಕ್ಟ್ ಆಗುವಂಥದ್ದು, ಅದರಲ್ಲಿ ಈ ಫೈರ್ ಆಕ್ಸಿಡೆಂಟ್ಸ್ ಅಥವಾ ಈ ಅನಾಹುತಗಳಾಗುವಂಥದ್ದು ಮಕ್ಕಳಿಗೆ. ಈ ಕುರಿತಂತೆ ಈಗಾಗಲೇ ಬಹಳಷ್ಟು ಸಂಶೋಧನೆಗಳು ಮತ್ತು ಸ್ಟಡೀಸ್ ನಡೆದಿದ್ದಾವೆ. ಅದರ ಪ್ರಕಾರ ಸುಮಾರು 5ರಿಂದ 10 ವರ್ಷದಂತಹ ಮಕ್ಕಳಿಗೆ ಸುಮಾರು 15% ಆ ಥರ ಮಕ್ಕಳಿಗೆ ಈ ಪಟಾಕಿಯಿಂದ ಅನಾಹುತಗಳಾಗುವಂಥದ್ದು, ಮತ್ತು 10ರಿಂದ 15 ವರ್ಷದ ಮಕ್ಕಳಿಗೆ ಸುಮಾರು 18% ಮಕ್ಕಳಲ್ಲಿ ಈ ಥರ ಒಂದು ಅನಾಹುತಗಳಾಗೋದು. ಸೊ ಅಂದರೆ ಸುಮಾರು ಈ ಪಟಾಕಿ ಅನಾಹುತಗಳಾಗೋದು ನಾವು ಒಂದು ಕಡೆಗೆ 5ರಿಂದ ಹೆಚ್ಚು ಕಮ್ಮಿ ಒಂದು 25 ಏನು ನಾವು ಈ ಅಡೋಲೆಸೆಂಟ್ ಮಕ್ಕಳು ಅಂತ ಏನು ಹೇಳ್ತೀವಿ,
ಅಂಥ ಮಕ್ಕಳಿಗೆ, ಯಾಕೆಂದರೆ ಅವರೇ ಜಾಸ್ತಿ ಪಟಾಕಿ ಹಚ್ಚುವಂಥದ್ದು, ಮತ್ತು ಆ ಪಟಾಕಿಗಳಲ್ಲಿ ವಿವಿಧ ಪ್ರಯೋಗವನ್ನು ಮಾಡಲಿಕ್ಕೆ ಹೋಗುವಂಥದ್ದು ಅವರೇನೆ. ಸೊ ಹಾಗಾಗಿ ಅಂಥವ್ರಿಗೆ ಈ ಫೈರ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇರುವಂಥದ್ದು ಅಂತ ನಾವು ತಿಳಿದು ಬಂದಿದೆ. ಸೊ ಈಗ ಈ ಪಟಾಕಿಗಳ ಕುರಿತಂತೆ ಇದು ಕೇವಲ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲ, ಸಂಪೂರ್ಣ ನಮ್ಮ ದೇಶದಲ್ಲೇ ಆ್ಯಕ್ಚುಲಾಗಿ ಒಂದು ನಮ್ಮ ಸುಪ್ರೀಂ ಕೋರ್ಟು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅದು ಕೂಡ ಆರ್ಡರ್ಗಳನ್ನ ಇಶ್ಯೂ ಮಾಡಿದೆ. ಹಾಗೆ ನಮ್ಮ ಹಸಿರು ನ್ಯಾಯಪೀಠ ಏನಿದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಅದು ಕೂಡ ಇತ್ತೀಚೆಗೆ ಕಳೆದ 9ನೇ ತಾರೀಕು ಒಂದು ಆದೇಶವನ್ನು ನೀಡಿದೆ. ಸೊ ಈಗ ಸುಪ್ರೀಂ ಕೋರ್ಟ್ 2018ನೇ ಇಸ್ವಿಯಲ್ಲೇ ಕೆಲವೊಂದು ನಿರ್ದೇಶನ ಕೊಟ್ಟಿದೆ. ಸೊ ಒಂದು ಹಸಿರು ಪಟಾಕಿಯನ್ನು ಮಾತ್ರ ಉಪಯೋಗಿಸುವಂಥದ್ದು, ಮತ್ತು ಈ ಸೀರೀಸ್ ಪಟಾಕಿಗಳು ಏನು ನಾವು ಸರ ಅಂತ ಹೇಳ್ತೀವಿ, 1000 2000 ಇರುವಂಥದ್ದು, ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ಕೊಟ್ಟಿದೆ. ಹಾಗೆ ಯಾವುದೇ ಪಟಾಕಿಗಳನ್ನು ನಮ್ಮ ಆನ್ಲೈನ್ ಸೇಲ್ಸ್ ಇದೆಯಲ್ಲ, ಫ್ಲಿಪ್ಕಾರ್ಟು, ಅಮೆಝಾನು, ಈ ಥರದ್ರಲ್ಲಿ ಯಾವುದೇ ಪಟಾಕಿಯನ್ನು ಮಾರಬಾರ್ದು ಅಂತಲೂ ಕೂಡ ನಿರ್ದೇಶನ ಕೊಟ್ಟಿದೆ. ಮತ್ತು ಲೈಸೆನ್ಸ್ ಹೊಂದಿರುವಂಥ ಟ್ರೇಡರ್ಸ್ ಅಂಥವ್ರು ಮಾತ್ರ ಪಟಾಕಿಗಳನ್ನು ಮಾರಬೇಕು ಅಂತೇಳಿ, ಮತ್ತು ಈ ಬೇರಿಯಮ್ ಸಾಲ್ಟ್ಸ್ ಕಂಪ್ಲೀಟಾಗಿ ಪಟಾಕಿಗಳಲ್ಲಿ ಇರಬಾರ್ದು ಅಂತೇಳಿ ಹೇಳಿದೆ. ಹಾಗೆ ಯಾವುದೇ ಪಟಾಕಿನಲ್ಲಿ ಬಹುಶಃ ಅತಿ ಹೆಚ್ಚು ಶಬ್ದ ಮಾಡುವಂಥದ್ದು ನಮ್ಮ ಈ ಲಕ್ಷ್ಮೀ ಪಟಾಕಿ ಅಂತ ಏನು ಹೇಳ್ತೀವಿ ಅದು, ಅಥವಾ ಬಾಂಬ್ ಅಂತ ಏನು ಹೇಳ್ತೀವಿ, ಆಟಮ್ ಬಾಂಬ್ ಅದು. ಸೊ ಅದರಲ್ಲೂ ಕೂಡ ಶಬ್ದದ ಮಟ್ಟ 125 ಡೆಸಿಬಲ್ಸ್ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಅದನ್ನು ಒಂದು ನಿಯಮವನ್ನು ಮಾಡಿದ್ದಾರೆ. ಸೊ ಹಾಗೆ ಬಹಳ ಮುಖ್ಯವಾದ ಇನ್ನೊಂದು ನಿಯಮ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು, ಈ ಸಾರಿ ಟೈಮ್ ಕೂಡ ಸ್ಟಿಪ್ಯುಲೇಟ್ ಮಾಡಿದ್ದಾರೆ. ದೀಪಾವಳಿ ಹಬ್ಬದಂದು ಓನ್ಲಿ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಈ ಪಟಾಕಿಯನ್ನು ಸಿಡಿಸಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದರ ನಂತರ ಯಾವುದೇ ಕಾರಣಕ್ಕೂ ಪಟಾಕಿಯನ್ನು ಸಿಡಿಸುವ ಹಾಗಿಲ್ಲ. ಸೊ ಮತ್ತು ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೂಡ ಈಗ ಈ COVID-19 ಏನಿದೆ ಈ ಒಂದು ಇದನ್ನು ಗಮನದಲ್ಲಿಟ್ಕೊಂಡು ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟಿದೆ. ಸೊ ಅದ್ರ ಪ್ರಕಾರ ಸೊ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳಿ ಒಂದು ನಮ್ಮ ಪ್ರತಿಯೊಂದು ನಗರದ ಏರ್ ಕ್ವಾಲಿಟಿಯನ್ನು ನಾವು ಮಾನಿಟರ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಕೂಡ ಪ್ರದರ್ಶಿಸ್ತಾ ಇದ್ದೇವೆ. ಬಹುಶಃ ವೀಕ್ಷಕರು ತಾವು ತಮ್ಮ ಮೊಬೈಲಲ್ಲೇ ಈ ಪ್ಲೇಸ್ಟೋರ್ಗೆ ಹೋಗಿ ಒಂದು ಸಮೀರ್ ಅಂತ ಆ್ಯಪ್ ಇದೆ, SAMEER ಸಮೀರ್ ಅಂತ. ಸೊ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇಡೀ ದೇಶದ ನಗರಗಳಲ್ಲಿ ವಾಯು ಗುಣಮಟ್ಟ ಯಾವ ಥರ ಇದೆ, ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತನ್ನುವಂಥದ್ದು ಯಾವ ಥರ ಇದೆ, ಸೊ ಅದನ್ನು ತಾವು ನೋಡ್ಬೋದಾಗಿದೆ. ಸೊ ಅದರಲ್ಲಿ ಈಗ ಬೇರೆ ಬೇರೆ ವಿಧಗಳಿದ್ದಾವೆ. ಅಂದರೆ ಅಪ್ ಟು 50ವರೆಗಿದ್ದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದು ಉತ್ತಮ, ಗುಡ್ ಅಂತ ಹೇಳಿ. 1ರಿಂದ 100ವರೆಗಿದ್ದರೆ ಕ್ಷಮಿಸಿ 50ರಿಂದ 100ವರೆಗಿದ್ದರೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತೇಳಿ ಅಥವಾ ತೃಪ್ತಿಕರ, 100ರಿಂದ 200ವರೆಗೆ ಮಾಡ್ರೇಟ್, 200ರಿಂದ 300 ಪೂರ್, 300ರಿಂದ 400 ವೆರಿ ಪೂರ್, ಮತ್ತು 400ರಿಂದ 500 ಸಿವಿಯರ್ ಅಂತೇಳಿ ಈ ರೀತಿಯಾಗಿ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಒಂದು ಕ್ಲಾಸಿಫೈ ಮಾಡಿದ್ದಾರೆ. ಸೊ ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಹೇಳಿದೆ ಅಂತಂದರೆ, ಎಲ್ಲಿ ಯಾವ ನಗರಗಳಲ್ಲಿ ಕಳೆದ ನವಂಬರ್ ಅಂದರೆ ಕಳೆದ ದೀಪಾವಳಿ ಸಮಯದಲ್ಲಿ ಯಾವ ನಗರಗಳಲ್ಲಿ ಏರ್ ಕ್ವಾಲಿಟಿ ಪೂರ್ ಇತ್ತು, ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸು 200ರಿಂದ 300ವರೆಗಿತ್ತು, ಅಂಥ ನಗರಗಳಲ್ಲಿ ಸಂಪೂರ್ಣವಾಗಿ ಪಟಾಕಿಯನ್ನು ಈ ಸಾರಿ ನಿರ್ಬಂಧ ಮಾಡಿದ್ದಾರೆ. ಬಟ್ ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕದಲ್ಲಿ ಪೂರ್ ಏರ್ ಕ್ವಾಲಿಟಿ ಇದ್ದಂಥ ಯಾವುದೇ ನಗರಗಳು ಇಲ್ಲ. ಇನ್ಫ್ಯಾಕ್ಟ್ ಇವನ್ ಬೆಂಗಳೂರಲ್ಲೂ ಕೂಡ ಕಳೆದ ನವಂಬರಲ್ಲಿ ಆ್ಯಕ್ಚುಲಾಗಿ ಏರ್ ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಟ್ರಿ ಇತ್ತು, ತೃಪ್ತಿಕರವಾಗಿತ್ತು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಪಟಾಕಿ ಹಚ್ಚೋದನ್ನು ಬ್ಯಾನ್ ಮಾಡಿಲ್ಲ, ಬಟ್ ಏನಂತಂದರೆ ಓನ್ಲಿ ಪ್ರಮಾಣದಲ್ಲಿ ಕಡಿಮೆ ಇದೆ, ಮತ್ತು ಈ ಗ್ರೀನ್ ಕ್ರ್ಯಾಕರ್ಸ್ ಮಾತ್ರ ಉಪಯೋಗಿಸಬೇಕು ಅಂತ ಒಂದು ನಿರ್ದೇಶನವನ್ನು ನೀಡಿದ್ದಾರೆ. ಸರ್, ಇಡೀ ದೇಶವೇ ಈಗ ಒಂದು ರೀತಿ ತುರ್ತು ಪರಿಸ್ಥಿತಿಯಲ್ಲಿದೆ COVID-19 ಇರೋದ್ರಿಂದ. ಕೋವಿಡ್ ಅಂದ ತಕ್ಷಣ ಒಂದು ಎಲ್ರಿಗೂ ಕೂಡ ಈಗ ಮನವರಿಕೆ ಆಗ್ಬಿಟ್ಟಿದೆ, ಉಸಿರಾಟದ ತೊಂದರೆನೇ ನಮಗೆ ಮೇಜರ್ ಆಗಿ ಕಾಣಿಸ್ಕೊಳ್ಳೋದು ಅಂತ. ಇಂತಹ ಸಂದರ್ಭದಲ್ಲಿ ದೀಪಾವಳಿ ಹಬ್ಬವನ್ನು ನಾವು ಆಚರಿಸಲೇಬೇಕಿದೆ, ಯಾಕಂದರೆ ಹಬ್ಬಗಳನ್ನು ಆಚರಿಸೋದು ಒಂದು ರೀತಿ ಸಂಸ್ಕೃತಿ. ಹಾಗಾಗಿ ಈ COVID-19 ಇರೋ ದೃಷ್ಟಿಯಿಂದ ಜನರಿಗೆ ಒಂದು ವಿಶೇಷವಾದ ಮಾಹಿತಿ ಕೊಡೋದಾದರೆ, ಉಸಿರಾಟ ಸಂಬಂಧಿತ ಕಾಯಿಲೆಗಳಿಂದ ಬಳಲ್ತಿರೋರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ದೃಷ್ಟಿಯಲ್ಲಿ ಒಂದು ಮಾಹಿತಿ ಕೊಡೋದಾದರೆ ಸರ್. ಇನ್ಫ್ಯಾಕ್ಟ್ ನಾವು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಪಟಾಕಿಗಳನ್ನು ಹಚ್ಚೋದ್ರಿಂದ ಯಾವ್ಯಾವ ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತೇಳಿ ಈಗಾಗಲೇ ಹಲವಾರು ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ವಿ. ಮೊದಲೆಲ್ಲ ಆ್ಯಕ್ಚುಲಿ ಕಳೆದ ವರ್ಷ ಎಲ್ಲ ನಾವು ನೇರವಾಗಿ ಈ ಶಾಲೆಗಳಿಗೆ ಹೋಗುವಂಥದ್ದು, ಕಾಲೇಜುಗಳಿಗೆ ಹೋಗುವಂಥದ್ದು, ಯಾರು ಈ ಪಟಾಕಿಯನ್ನು ಹಚ್ತಾರೆ ಅವರನ್ನೇ ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ. ಆದರೆ ಈ ವರ್ಷ ಆ ಥರ ಪರಿಸ್ಥಿತಿ ಇಲ್ಲದೇ ಇರೋದ ಕಾರಣ ಸೊ ನಾವು ನಮ್ಮ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ರೇಡಿಯೋ, ಪ್ರಮುಖವಾಗಿ ಆಲ್ ಇಂಡಿಯಾ ರೇಡಿಯೋ ಮುಖಾಂತರ ಈಗಾಗಲೇ ಹಲವಾರು ಅವೇರ್ನೆಸ್ಗಳನ್ನ ನೀಡಿದ್ದೀವಿ. ಅಂದರೆ ಸಮಾಜದ ಕೆಲವು ಗಣ್ಯ ವ್ಯಕ್ತಿಗಳಾದ, ಉದಾಹರಣೆಗೆ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ಡಾಕ್ಟರ್ CN ಮಂಜುನಾಥ್ ಅವರು ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ. ಮತ್ತು ಪಟಾಕಿಗಳನ್ನ ಹಚ್ಚೋದ್ರಿಂದ
ಅವರು ಇನ್ಫ್ಯಾಕ್ಟ್ ಅವ್ರ ಸಂದೇಶದಲ್ಲಿ ಹೇಳ್ತಾರೆ, ಪಟಾಕಿ ಹಚ್ಚೋದ್ರಿಂದ ನಾವೆಲ್ಲ ತಿಳ್ಕೊಂಡಿರೋದು ಓನ್ಲಿ ನಮ್ಮ ಉಸಿರಾಟಕ್ಕೆ ಮಾತ್ರ ತೊಂದರೆ ಆಗುತ್ತೆ ಅಂತ. ಬಟ್ ಅವರು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ, ಆ್ಯಕ್ಚುಲಿ ಕೇವಲ ಉಸಿರಾಟ ಅಲ್ಲ, ಈವನ್ ನಮ್ಮ ಹೃದಯ ಸಂಬಂಧಿ ಕೂಡ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಹಾಗೆ ನಮ್ಮ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈಗಾಗಲೇ ಒಂದು ಸಂದೇಶವನ್ನು ನೀಡಿದ್ದಾರೆ ಆಲ್ ಇಂಡಿಯಾ ರೇಡಿಯೋ ಮುಖಾಂತರ. ನಮ್ಮ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು, ಹಾಗೆ ಸಮಾಜದ ಹಲವಾರು ಗಣ್ಯ ವ್ಯಕ್ತಿಗಳು ಈ ಒಂದು ಅವೇರ್ನೆಸ್ ಅಥವಾ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನಮ್ಮ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಶ್ರೀನಿವಾಸಲು ಅವರು ಸಹ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಂದೇಶವನ್ನು ನೀಡಿದ್ದಾರೆ. ಮತ್ತು ನಮ್ಮ ಫೇಸ್ಬುಕ್ ಪೇಜಲ್ಲೂ ಕೂಡ ಭಾಳ ಸಕ್ರಿಯವಾಗಿ ನಾವು ಈ ಒಂದು ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಪಟಾಕಿ ಮಾಡೋದು ತಯಾರಿಕೆನೇ ಒಂದು ವೃತ್ತಿಯಾಗಿದೆ ಒಂದಿಷ್ಟು ಜನತೆಗೆ. ಅವರು ಪಟಾಕಿಯನ್ನು ತಯಾರು ಮಾಡೋದ್ರಲ್ಲೇ ವರ್ಷ ಪೂರ್ತಿ ಅವ್ರ ಉದ್ಯೋಗನೇ ಪಟಾಕಿ ತಯಾರಿಕೆ. ಸಾಕಷ್ಟು ಜನರ ಪ್ರಶ್ನೆ ಏನಂತ ಹೇಳಿದ್ರೆ, ಪಟಾಕಿ ಬ್ಯಾನ್ ಮಾಡಬೇಕು ಅನ್ನೋದು ದೀಪಾವಳಿಯ ಸಮೀಪದಲ್ಲಿ ಮಾತ್ರ ಅಧಿಸೂಚನೆ ಹೊರಡಿಸ್ತಾರೆ. ಇದರಿಂದ ಬಡವರು ಅಥವಾ ಪಟಾಕಿಯನ್ನೇ ನಂಬಿ ಇದನ್ನು ಮಾರ್ಕೊಂಡು ಬದುಕೋರ ಹೊಟ್ಟೆಪಾಡು ಕತೆ ಏನು ಅನ್ನೋಂಥದ್ದು ಒಂದು ಪ್ರಶ್ನೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಸರ್? ಖಂಡಿತವಾಗ್ಲು ತಾವಾಗಲೇ ಹೇಳ್ದಾಗೆ ಇಡೀ ನಮ್ಮ ದೇಶದಲ್ಲಿ ಸುಮಾರು ಪಟಾಕಿ ಏನು ಉತ್ಪತ್ತಿ ಆಗ್ತದೆ ಅದರಲ್ಲಿ 80% ಪಟಾಕಿ ಉತ್ಪತ್ತಿ ಆಗ್ತಾ ಇರುವಂಥದ್ದು ನಮ್ಮ ತಮಿಳುನಾಡಿನ ಶಿವಕಾಶಿ ಎಂಬ ಒಂದು ನಗರದಲ್ಲಿ. ಶಿವಕಾಶಿ ಅನ್ನೋದು ತುಂಬ ದೊಡ್ಡ ಊರೇನಲ್ಲ, ಸುಮಾರು ಒಂದು 70-75 ಸಾವಿರ ಜನಸಂಖ್ಯೆ ಇರುವಂಥ ಒಂದು ಸಣ್ಣ ಮುನ್ಸಿಪಾಲಿಟಿ. ಬಟ್ ಅಲ್ಲಿ ಪಟಾಕಿ ತಯಾರಿಕಾ ಕಾರ್ಖಾನೆಗಳು ಸುಮಾರು 700 ಇದ್ದಾವೆ. ಸೊ ಅಲ್ಲಿ ಮುಖ್ಯವಾಗಿ ಪಟಾಕಿ ತಯಾರಿಕೆ ಇದೆ. ಅದು ಬಿಟ್ಟರೆ ನಮ್ಮ ಮ್ಯಾಚ್ ಸ್ಟಿಕ್ಸ್, ಬೆಂಕಿ ಕಡ್ಡಿ ಏನಿದೆ ಅದನ್ನು ತಯಾರು ಮಾಡುವಂಥದ್ದು, ಮತ್ತು ಪ್ರಿಂಟಿಂಗ್ ಇಂಡಸ್ಟ್ರಿ ಇದೆ. ಸುಮಾರು 2.5 ಲಕ್ಷ ಜನ ನೇರವಾಗಿ ಈ ಪಟಾಕಿ ತಯಾರಿಕಾ ಘಟಕಗಳ ಮೇಲೇ ಅವರು ಅವಲಂಬಿತರಾಗಿದ್ದಾರೆ. ಸೊ ಉದಾಹರಣೆಗೆ ಈಗ ಮನೆಗಳಲ್ಲೂ, ಈಗ ನಮ್ಮ ರಾಮನಗರ ಚನ್ನಪಟ್ಟಣ ಕಡೆ ಹೋದರೆ ಈ ಬೀಡಿ ತಯಾರಿಕಾ ಘಟಕಗಳಿರುತ್ತೆ. ಬೀಡಿ ತಯಾರಿಕಾ ಅಂತಂದ್ರೆ ಏನು ಮಾಡ್ತಾರೆ, ಅವರು ತಂಬಾಕು ಮತ್ತು ಎಲೆನ ಮನೆಗಳು ಕೊಟ್ಬಿಡ್ತಾರೆ. ಅವರು ಅದನ್ನು ಸುತ್ತಬಿಟ್ಟು ಕೊಟ್ಟರೆ ಸೊ 100 ಇದಕ್ಕೆ ಇಷ್ಟು ಅಂತ ಕೊಡುವಂಥದ್ದು, ಆ ಜಾಬ್ ವರ್ಕ್ ಥರ. ಸೊ ಹಾಗೆ ಇಲ್ಲೂ ಕೂಡ ಒಂದು ಜಾಬ್ ವರ್ಕ್ ಥರ ಪಟಾಕಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದೇನಂತಂದರೆ ಬಹಳಷ್ಟು ಬಾಲಕಾರ್ಮಿಕರು ಈ ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಪಟಾಕಿ ತಯಾರಿಕೆಯಲ್ಲಿ. ಸೊ ಹಾಗಾಗಿ ನಾವು ಪಟಾಕಿ ಕೊಂಡಷ್ಟು ಈ ಬಾಲಕಾರ್ಮಿಕರನ್ನು ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಈಗಾಗಲೇ ಸುಮಾರು ಶಿವಕಾಶಿಯಲ್ಲೇ ಸುಮಾರು ಈ ಪಟಾಕಿ ಸಂಬಂಧಿತ ಆಕ್ಸಿಡೆಂಟ್ಸ್, ಫೈರ್ ಆಕ್ಸಿಡೆಂಟ್ಸ್ ಆಗಿವೆ. ಪ್ರತಿ ವರ್ಷ ಒಂದಿಲ್ಲ ಒಂದು ಘಟನೆ ಆಗೇ ಆಗುತ್ತೆ, ಒಂದು ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಫೈರ್ ಆಕ್ಸಿಡೆಂಟ್ ಆಗಿ ಸಾಕಷ್ಟು ಜನ ಸಾವು ನೋವು ಸಂಬಂಧವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನಾವು ಇದು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಏನು ದೀಪಾವಳಿ ಸಮಯದಲ್ಲೇ ಮಾತ್ರನೇ ಯಾಕೆ ಈ ಪಟಾಕಿಗಳ ಬಗ್ಗೆ ನಿಮಗೆ ಅವೇರ್ನೆಸ್ ಬರುತ್ತೆ ಯಾಕೆ ಅಂತ ಹೇಳಿ, ಮುಖ್ಯವಾಗಿ ನಾವು ಪಟಾಕಿ ಹಚ್ಚುವಂಥದ್ದು ದೀಪಾವಳಿ ಸಮಯದಲ್ಲೇ. ಸೊ ಇತ್ತೀಚೆಗೆ ಆ್ಯಕ್ಚುಲಾಗಿ ನ್ಯೂ ಇಯರಲ್ಲಿ ಹಚ್ಚುವಂಥದ್ದು ಈ ಥರದ್ದೆಲ್ಲ ಒಂದು ಕ್ರಮ ಬಂದಿದೆ, ಒಂದು ಪದ್ಧತಿ ಶುರುವಾಗ್ತದೆ. ಹಾಗಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇವನ್ ನ್ಯೂ ಇಯರ್ ಕೂಡ ಒಂದು ರಿಸ್ಟ್ರಿಕ್ಷನ್ ಮಾಡಿದೆ. ನ್ಯೂ ಇಯರಲ್ಲಿ ನೀವು ಪಟಾಕಿ ಹಚ್ಚಬೇಕು ಅಂತಂದರೆ ಮಧ್ಯರಾತ್ರಿ 11:55ರಿಂದ 12:30 ಒಳಗೆ ಮಾತ್ರ ಹಚ್ಚಬೇಕು, ಅದರ ನಂತರ ಪಟಾಕಿಯನ್ನು ಹಚ್ಚುವಾಗಿಲ್ಲ ಅಂತೇಳಿ ಆ ರೀತಿಯ ಒಂದು ನಿರ್ದೇಶನ ಕೂಡ ನೀಡಿದೆ. ಓಕೆ ಸರ್, ಮನುಷ್ಯರಾದರೆ ನೋವನ್ನು ತೋಡ್ಕೊಬಹುದು, ಇಲ್ಲ ಸೌಂಡ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಬಹುದು. ಸ್ಥಳೀಯ ಪೊಲೀಸ್ ಠಾಣೆಗಳಿರುತ್ತೆ ಅಥವಾ ಆರೋಗ್ಯಾಧಿಕಾರಿಗಳಿರ್ತಾರೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಇರುತ್ತೆ, ಹೇಳ್ಕೊಬಹುದು. ಆದರೆ ಮೂಕ ಪ್ರಾಣಿಗಳು, ಪಕ್ಷಿಗಳ ವಿಚಾರಕ್ಕೆ ಬಂದರೆ ಅವ್ರದ್ದು ಮೂಕ ರೋದನೆ ಅಂತಲೇ ಹೇಳಬಹುದು. ಇತ್ತೀಚೆಗೆ ನೋಡ್ತಾ ಹೋದರೆ ಕೆಲವೊಂದು ಪಕ್ಷಿ ಸಂಕುಲ ನಾಶವೇ ಆಗಿದೆ, ಆ ಜೀವ ಸಂತತಿನೇ ಇಲ್ಲ ಅನ್ನೋ ಮಟ್ಟಿಗೆ ನಾವೆಲ್ಲರೂ ಕೂಡ ಫೇಸ್ ಮಾಡ್ತಾ ಇದ್ದೀವಿ ಪರಿಸ್ಥಿತಿ. ಇಂತಹ ವಿಚಾರಗಳಲ್ಲಿ ನಿಮ್ಮ ನಿಲುವು ಏನು ಸರ್? ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ ಸರ್? ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇರುವಂಥದ್ದೇ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ, ಅದೇ ನಮ್ಮ ಒಂದು ಪ್ರಮುಖವಾದ ಒಂದು ಆಬ್ಜೆಕ್ಟಿವ್. ಸೊ ಹಾಗಾಗಿ ಈಗ ಕೈಗಾರಿಕೆ ಇಲಾಖೆ ಆದರೆ ಅವರು ಟ್ರೇಡ್ ಪರವಾಗಿ ಇರ್ತಾರೆ. ಸೊ ಅವರು ಪಟಾಕಿ ಕಾರ್ಖಾನೆಗಳಿಗೆ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾರೆ. ಬಟ್ ನಾವು ಆ್ಯಕ್ಚುಲಾಗಿ ಮಾಲಿನ್ಯ ಏನಾಗ್ತಾ ಇದೆ ಅದನ್ನು ಒಂದು ಸ್ಟಡಿ ಮಾಡಿ ಸರ್ಕಾರಕ್ಕೆ ವರದಿ ಮಾಡ್ತಾ ಇದ್ದೇವೆ. ಸೊ ನಮ್ಮ ವರದಿಗಳ ಪ್ರಕಾರ ಖಂಡಿತವಾಗ್ಲೂ ದೀಪಾವಳಿ ಸಮಯದಲ್ಲಿ, ಅದರಲ್ಲೂ ಈ ನಗರ ಪ್ರದೇಶಗಳಲ್ಲಿ ಒಂದು ಮಾಲಿನ್ಯ ಹೆಚ್ಚಾಗ್ತಾ ಇರುವಂಥದ್ದು ಕಂಡು ಬಂದಿದೆ. ಸೊ ಹಾಗಾಗಿ ನಮ್ಮ ನಿಲುವು, ಸ್ಪಷ್ಟ ನಿಲುವು, ಪಟಾಕಿಗಳನ್ನು ಪರ್ಟಿಕ್ಯುಲರ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿಗಳನ್ನು ಸಾಕಷ್ಟು ಕಡಿಮೆ ಮಾಡುವಂಥದ್ದು ಒಳ್ಳೆಯದು ಅಂತನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವು. ಓಕೆ ಸರ್, ಪ್ರಾಣಿ ಪಕ್ಷಿಗಳ ಆರೋಗ್ಯ ವಿಚಾರವಾಗಿ ಅಥವಾ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೀವಿ, ಲೈನ್ ಕಂಬಗಳಲ್ಲಾಗಿರಬಹುದು, ಒಂದು ಮರಗಳಲ್ಲಿ ಅವರು ಗೂಡು ಮಾಡ್ಕೊಂಡಿರ್ತವೆ. ಅಂತಹ ಜಾಗದಲ್ಲೇ ಪಟಾಕಿ ಹೊಡೆಯೋದ್ರಿಂದ ಒಂದು ರೀತಿ ಅವಕ್ಕೆ ದಿಗ್ಭ್ರಮೆ ಆಗಿಬಿಡುತ್ತೆ. ಮತ್ತೆ ನಾವು ಕಾಣಿಸೋದೇ ಇಲ್ಲ. ನಾವು ಒಂದು ದೀಪಾವಳಿ ಹಬ್ಬ ಆದಮೇಲೆ ಏನಾದ್ರು ಪಕ್ಷಿಗಳು ಗೂಡು ಏನಾದ್ರು ನೋಡಿದರೆ ನೆಕ್ಸ್ಟ್ ಹೋಗಿ ನೋಡ್ಬೇಕಾದ್ರೆ ಆ ಗೂಡಲ್ಲಿ ಇರೋದೇ ಇಲ್ಲ ಪಕ್ಷಿಗಳು.
ಹೌದು, ಖಂಡಿತವಾಗ್ಲೂ ಈ ಒಂದು ಏನು ನಾಯ್ಸ್ ಪೊಲ್ಯೂಷನ್ ಅಂತ ಇದೆ, ಯಾಕೆಂದರೆ ಅದು ಇದ್ದಕ್ಕಿದ್ದಾಗೆ ಅಷ್ಟು ದಿನ ಶಬ್ದ ಇರೋದಿಲ್ಲ. ಸಡನ್ನಾಗಿ ಒಂದೆರಡು ದಿನದಲ್ಲೇ ಬಹಳಷ್ಟು ಶಬ್ದ ಉಂಟಾದಾಗ ಖಂಡಿತವಾಗ್ಲೂ ಯಾವುದೇ ಪ್ರಾಣಿಗಳಾದ್ರೂ ಒಂದು ಬೆಚ್ಚಿ ಬೀಳುವಂಥದ್ದು, ಮತ್ತು ಅದರ ಒಂದು ಎಕಲಾಜಿಕಲ್ ಅಥವಾ ಸೈಕಾಲಜಿಕಲ್ ಇದೇನಿರುತ್ತೆ ಪ್ರಾಣಿದು, ಅದು ಸಂಪೂರ್ಣವಾಗಿ ಬದಲಾಗಿ ಪ್ರಾಣಿಗಳಿಗೆ ತೊಂದರೆ ಆಗುವಂಥದ್ದು ಖಂಡಿತವಾಗ್ಲೂ ಇದೆ. ಬಹುಶಃ ಈಗ ತುಂಬ ಜನ ಹೇಳ್ತಾರೆ ಹಸುಗಳು ಮತ್ತು ಈ ನಾಯಿಗಳು ಇವೆಲ್ಲ ಈ ದೀಪಾವಳಿ ಟೈಮಲ್ಲಿ ಸರಿಯಾಗಿ ನಿದ್ರೆನೇ ಮಾಡೋದಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಇದು ಪರಿಣಾಮ ಅಂತೂ ಉಂಟು ಮಾಡುತ್ತೆ. ಓಕೆ ಸರಿ, ಇವಾಗ ನೀವು ಹೇಳಿದ್ರಿ ಕ್ರ್ಯಾಕರ್ಸನ್ನ ಬರ್ಸ್ಟ್ ಮಾಡೋದ್ರಿಂದ ಮಾನವ ಜೀವಕ್ಕೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ನೀವು ಹೇಳಿದಂತಹ ಬೇರಿಯಂ ಆಗಿರಬಹುದು, ಸ್ಟಾನ್ಶಿಯಂ ಆಗಿರಬಹುದು, ಇಂತಹ ಕಾಂಪೊನೆಂಟ್ಸ್ಗಳು ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಸೇರುತ್ತೆ ಅಂತ. ಪ್ರಾಣಿಗಳಲ್ಲೂ ಈ ಥರ ಏನಾದರೂ ಇದೆಯಾ ಸರ್? ಈಗ ಹಸುಗಳು ಪ್ಲಾಸ್ಟಿಕ್ಕನ್ನು ಸೇವಿಸ್ತವೆ, ರೋಡಲ್ಲಿ ಬಿದ್ದಿರುವಂತಹ ಪಟಾಕಿ ವೇಸ್ಟ್ಗಳನ್ನು ಸೇವಿಸ್ತಾ ಹೋಗ್ತವೆ. ಪ್ರಾಣಿಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಸರ್? ಅಲ್ಲ, ಖಂಡಿತವಾಗ್ಲೂ ಈಗ ಪ್ರಾಣಿಗಳಲ್ಲೂ ಸಹ ನಾವು ಹೇಗೆ ಉಸಿರಾಡ್ತೇವೆ ಪ್ರಾಣಿಗಳು ಕೂಡ ಉಸಿರಾಡ್ತವೆ, ನಾವು ಹೇಗೆ ತಿಂತಾ ಇದ್ದೇವೆ ಪ್ರಾಣಿಗಳು ಕೂಡ ತಿಂತವೆ. ಸೊ ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಏನು ಅಂತ ಇದೆ, ಮನುಷ್ಯನಲ್ಲೂ ಒಂದೇ ಪ್ರಾಣಿಗಳಲ್ಲೂ ಸಹ ಒಂದೇ, ಎರಡೂ ಸೇಮ್ ಇರುತ್ತೆ. ಸೊ ಹಾಗಾಗಿ ನಮಗೇನೇನು ಪರಿಣಾಮಗಳು ಉಂಟಾಗುತ್ತೆ ಖಂಡಿತವಾಗ್ಲೂ ಪ್ರಾಣಿಗಳ ಮೇಲೂ ಸೇಮ್ ಅದೇ ಪರಿಣಾಮಗಳು ಉಂಟಾಗುತ್ತೆ. ಬಹುಶಃ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಅಥವಾ ಇನ್ನೂ ರಿಸರ್ಚ್ ಆ್ಯಂಡ್ R&D ನಡೆದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅಥವಾ ಅದನ್ನು ಸೂಕ್ತ ಈ ಪ್ರಾಣಿ ತಜ್ಞರನ್ನು ಕೇಳಿದ್ರೆ ಬಹುಶಃ ಈ ವಿಷಯದ ಬಗ್ಗೆ ಭಾಳಷ್ಟು ವಿಷಯಗಳನ್ನ ತಿಳ್ಕೊಳ್ಬೋದು. ಓಕೆ ಸರ್, ಒಂದು ವಿಚಾರ, ಒಂದು ಪಟಾಕಿ ಸುಡೋ ಬದಲು ಒಂದು 10 ದೀಪಗಳನ್ನು ಹಚ್ಚಿ ಹಬ್ಬ ಮತ್ತಷ್ಟು ಮಹತ್ವಪೂರ್ಣವಾಗುತ್ತೆ ಅನ್ನೋದು ಒಂದು ನಿಲುವು. ಈ ದೀಪ ಹಚ್ಚೋದ್ರ ಬಗ್ಗೆ ಅಥವಾ ಅದರಿಂದ ಏನು ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವಿಸೋದಿಲ್ಲ ಅನ್ನೋದೇನಾದರೂ ಇದೆಯಾ ಸರ್? ಖಂಡಿತವಾಗ್ಲೂ ದೀಪ ಹಚ್ಚುವುದು ಅಂತಂದರೆ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ತೀವಿ. ಇದು ಪಾರಂಪರಿಕವಾಗಿ ಸಾಂಪ್ರದಾಯಿಕವಾಗಿ ಬಂದಿರುವಂಥ ಒಂದು ಆಚರಣೆ. ಸೊ ಹಾಗಾಗಿ ಕೇವಲ ದೀಪ ಹಚ್ಚುವುದರಿಂದ ಯಾವುದೇ ರೀತಿಯಾದಂಥ ಏನೋ ದುಷ್ಪರಿಣಾಮಗಳು ಉಂಟುವಾಗುವಂಥದ್ದು ಯಾವುದು ಕಂಡು ಬಂದಿಲ್ಲ. ಯಾಕೆಂದರೆ ಅದರಲ್ಲಿ ಯಾವುದು ಕೆಮಿಕಲ್ ಇರುವಂಥದ್ದು ಏನೂ ಇರೋದಿಲ್ಲ. ಹಾಗಾಗಿ ನಾವು ಕೇವಲ ದೀಪಾವಳಿ ಅಂತಂದರೆ ದೀಪಗಳ ಸಾಲು ಅಂತ. ಸೊ ಆ ದೀಪಗಳ ಸಾಲನ್ನು ಇಟ್ಟು ನಾವು ಈ ದೀಪಾವಳಿನ ಆಚರಿಸಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಓಕೆ, ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹಲೋ ಹಲೋ ಹೇಳಿ. ಹಲೋ ಸರ್ ಮಾತಾಡಿ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ಸರ್, ಹೇಳಿ ಸರ್. ಏನಿಲ್ಲ, ಸ್ವಚ್ಛತೆ ಮತ್ತೆ ವಾಯು ಮಾಲಿನ್ಯ ಬಗ್ಗೆ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ರಿ. ಓಕೆ, ವಂದನೆಗಳು. ಓಕೆ ಸರ್, ಹೇಳಿ ಸರ್. ಏನಿಲ್ಲ, ಅರ್ಸಿಕೆರೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಇದಾಗಿದೆ. ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು, ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು? ಓಕೆ ಸರ್, ಚಂದನ್. ಓಕೆ ಸರ್, ತಮ್ಮ ಪ್ರಶ್ನೆಗಾಗಿ ಧನ್ಯವಾದಗಳು. ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತಿರೋದು, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋ ಬಗ್ಗೆ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸ್ಥಳದಲ್ಲಿ ಈ ರೀತಿ ಪರಿಸರ ಮಾಲಿನ್ಯ ಕಂಡು ಬಂದಲ್ಲಿ, ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಆದಾಗ ನಾವು ಯಾರಿಗೆ ರಿಪೋರ್ಟ್ ಮಾಡಬೇಕು, ತಕ್ಷಣಕ್ಕೆ ಯಾರು ನಮಗೆ ಸಹಾಯ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರು. ಬಹಳ ಒಳ್ಳೆ ಪ್ರಶ್ನೆ. ಈಗ ಏನಾಗಿದೆ, ಕರ್ನಾಟಕ ಸರ್ಕಾರದಿಂದ ದಿನಾಂಕ 10/11/2020 ಅಂದರೆ ನಿನ್ನೆ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಸೊ ಆ ಅಧಿಸೂಚನೆ ಪ್ರಕಾರ ಆ್ಯಕ್ಚುಲಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅವರ ಜೊತೆಗೆ SP ಸಾಹೇಬ್ರು ಇರ್ತಾರೆ, ಮತ್ತು ಅಗ್ನಿಶಾಮಕ ದಳ, ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಮತ್ತು ಆರೋಗ್ಯ ಇಲಾಖೆ. ಸೊ ಇಷ್ಟೂ ಇಲಾಖೆಗಳನ್ನ ಸೇರಿಸಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಈ ಸಮಿತಿ ಈ ಒಂದು ಮಾನ್ಯ ಸುಪ್ರೀಂ ಕೋರ್ಟ್ ಮತ್ತು ಮಾನ್ಯ NGT ನೀಡುವಂಥ ಆದೇಶಗಳನ್ನ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡುವಂಥ ಹೊಣೆಯನ್ನು ಹೊತ್ತಿರುತ್ತೆ. ಸೊ ಹಾಗಾಗಿ ಈ ಸಮಿತಿಗೆ ಅವರು ನೇರವಾಗಿ ಯಾವುದೇ ರೀತಿಯಾದಂಥ ಒಂದು ಉಲ್ಲಂಘನೆ ಕಂಡು ಬಂದರೆ ಖಂಡಿತವಾಗ್ಲೂ ಅದನ್ನು ಅವರು ನೇರವಾಗಿ ಈ ಸಮಿತಿಗೆ ತಿಳಿಸ್ಬೋದು. ಮತ್ತು ಈ ಸಮಿತಿಯವರು ಈಗೇನು ಈ ಗ್ರೀನ್ ಕ್ರ್ಯಾಕರ್ಸ್ ಅನ್ನೋದಕ್ಕೆ ಬಹಳಷ್ಟು ಕನ್ಫ್ಯೂಷನ್ ಇದೆ. ನಾವು ಅಂಗಡಿಗೆ ಹೋದಾಗ ನಮಗೆ ಗ್ರೀನ್ ಕ್ರ್ಯಾಕರ್ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಇದೊಂದು ಸಂದೇಹ ಇದೆ. ಸೊ ಈ ಸಮಿತಿಯವರು ಒಂದು ಅಪ್ರೂವಲ್ ಕೊಡಬೇಕಾದ್ರೆ ಗ್ರೀನ್ ಕ್ರ್ಯಾಕರ್ಸನ್ನು ಟ್ರೇಡರ್ಸ್ಗೆ ಮಾತ್ರನೇ ಒಂದು ಅಪ್ರೂವಲ್ ಕೊಡ್ತಾರೆ. ಸೊ ಇದು ಆಲ್ರೆಡಿ ನಮ್ಮ ಏನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು CSIR ನೀರಿಯಿಂದ ಒಂದಷ್ಟು ಗ್ರೀನ್ ಕ್ರ್ಯಾಕರ್ ಮ್ಯಾನುಫ್ಯಾಕ್ಚರರ್ಸ್ಗೆ ಲೈಸೆನ್ಸ್ ಕೊಟ್ಟಿದೆ. ಸೊ ಅಂಥ ಪಟಾಕಿ ತಂದಿರುವಂಥ ಟ್ರೇಡರ್ಸ್ಗೆ ಮಾತ್ರ ಇವರು ಒಂದು ಲೈಸೆನ್ಸನ್ನು ಕೊಡ್ತಾರೆ. ಸೊ ಮತ್ತು ಭಾಳ ಮುಖ್ಯವಾಗಿ ಈ ಗ್ರೀನ್ ಕ್ರ್ಯಾಕರ್ ಅಥವಾ ಹಸಿರು ಪಟಾಕಿ ಮೇಲ್ಗಡೆ ಒಂದು ಹಸಿರು ಪಟಾಕಿದು ಒಂದು ಲೋಗೋ ಕೂಡ ಇರುತ್ತೆ, ಗ್ರೀನ್ ಕ್ರ್ಯಾಕರ್ ಅಂತೇಳಿ ಒಂದು ಲೋಗೋ ಇರುತ್ತೆ. ಸೊ ಆ ಲೋಗೋವನ್ನು ನೋಡ್ಬೋದು. ಮತ್ತು ಅದ್ರ ಹಿಂದ್ಗಡೆ ಪ್ರಿಂಟ್ ಸಹ ಮಾಡಿರ್ತಾರೆ, ಇದನ್ನು
ದಿಸ್ ಎ ಅಪ್ರೂವ್ಡ್ ಗ್ರೀನ್ ಕ್ರ್ಯಾಕರ್ ಫ್ರಮ್ CSIR ನೀರಿ ಅಂತ ಒಂದು ಪ್ರಿಂಟ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ಸಾರ್ವಜನಿಕರು ಗಮನಿಸ್ಬೋದು. ಅಂತಹ ಪಟಾಕಿಗಳನ್ನು ತಾವು ಪರ್ಚೇಸ್ ಮಾಡಬೇಕಾಗತ್ತೆ, ಉಪಯೋಗಿಸ್ಬೇಕಾಗತ್ತೆ. ಓಕೆ ಸರ್, ಕಾನೂನು ಬಾಹಿರವಾಗಿ ಪಟಾಕಿ ಮಾರಾಟ ಹಾಗೆ ತಯಾರಿಕೆ ಮಾಡುವವರಿಗೆ ಯಾವ ರೀತಿ ಅವ್ರ ಮೇಲೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಿರೋದು ಸರ್? ಕಾನೂನು ಕ್ರಮಗಳೇನು ಅನ್ನುವಂಥದ್ದು? ಖಂಡಿತವಾಗಲು ಒಂದು ಪಟಾಕಿ ತಯಾರಿಕಾ ಘಟಕಗಳು ಕರ್ನಾಟಕದಲ್ಲಿ ಯಾವುದು ಆ ಥರ ಇಲ್ಲ. ಆದರೆ ತಾವು ಹೇಳಿದಾಗೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡುವಂಥ ಚಾನ್ಸಸ್ಸು ಇದೆ. ಸೊ ಈಗಾಗಲೇ ಹೇಳಿದಾಗೆ ಈ ಹಸಿರು ಪಟಾಕಿಗಳ ಯಾರು ಲೈಸೆನ್ಸ್ ತೊಗೊಂಡಿರ್ತಾರೆ ಅಂಥವರೇ ಮಾರಾಟ ಮಾಡಬೇಕು ಅಂತ ಇದೆ. ಸೊ ಆದರೂ ಕೂಡ ಈಗ ಕಳೆದ 2 ವರ್ಷದಿಂದ ಇದು ಶುರು ಆಗ್ತಾ ಇರೋದ್ರಿಂದ ಬಹುಶಃ ಈ ವರ್ಷದಲ್ಲೇ ಸಂಪೂರ್ಣವಾಗಿ 100% ನಾವು ಇದನ್ನು ಈ ಬೇರೆ ರೀತಿಯ ಪಟಾಕಿಗಳನ್ನು ನಾವು ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೂ ಸಹ ಈ ಒಂದು ಸಮಿತಿಯಿಂದ ಭಾಳಷ್ಟು ವಿಜಿಲೆಂಟ್ ಆಗಿ ಪ್ರತಿಯೊಂದು ಅಂಗಡಿಗಳನ್ನು ಪರಿಶೀಲಿಸಿ ಬೇರೆ ರೀತಿಯ ಯಾವ್ದಾದ್ರು ಪಟಾಕಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದನ್ನು ಪರಿಶೀಲಿಸಿ ಆ ಥರ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ಸಮಿತಿಯಿಂದ ಕ್ರಮವನ್ನು ಕೈಗೊಳ್ತಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಏನಾದರೂ ಪರಿವೀಕ್ಷಣಾ ತಂಡಗಳನ್ನು ರಚನೆ ಮಾಡಿ ಇಂತಿಂಥ ಸ್ಥಳಕ್ಕೆ ಭೇಟಿ ಅನ್ನುವಂತಹದ್ದೇನಾದರೂ ನಡೀತಾ ಇದೆಯಾ ಸರ್? ಹೌದು, ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಈಗ ಈ ಮಾನ್ಯ ಸರ್ಕಾರದಿಂದ ಏನು ಆದೇಶ ಆಗಿದೆ, ನಮಗೆ ಮುಖ್ಯವಾಗಿ ಒಂದು ಏನು ಕೊಟ್ಟಿದ್ದಾರೆ ಅಂತಂದರೆ, ಇಡೀ ದೀಪಾವಳಿ ಸಮಯದಲ್ಲಿ ಈ 3 ದಿನ ಏನಿದೆ, ಸೊ ಆ ಸಮಯದಲ್ಲಿ ನೀವು ಶಬ್ದ ಮಾಲಿನ್ಯ ಮಾಡಬೇಕು ಮತ್ತು ಎಲ್ಲ ಸ್ಥಳಗಳಲ್ಲಿ ವಾಯು ಮಾಲಿನ್ಯ ಮಾಡಬೇಕು ಅಂತೇಳಿ ನಮಗೆ ಸರ್ಕಾರದಿಂದ ನಿರ್ದೇಶನ ಮಾಡ್ತಾ ಇದೆ. ಸೊ ಅದನ್ನು ಖಂಡಿತವಾಗ್ಲೂ ನಾವು ನಮ್ಮ ಪ್ರತಿ ಒಂದು ಜಿಲ್ಲಾ ಮಟ್ಟದಲ್ಲಿ ಹೌದು ಒಂದು ವಾಯು ಮಾಲಿನ್ಯವನ್ನು ನಾವು ಮತ್ತು ಶಬ್ದ ಮಾಲಿನ್ಯವನ್ನು ಸಹ ನಾವು ಮಾಪನ ಮಾಡಿ ಅದನ್ನು ನಮ್ಮ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೀವಿ. ಮತ್ತು ಪ್ರತಿಯೊಬ್ಬರು ಅದನ್ನು ಆ ವ್ಯಾಲ್ಯೂಸನ್ನು ನೋಡ್ಬೋದು ಏನಾಗಿದೆ ಅಂತ ಹೇಳಿ. ಸೊ ಇದು ನಮ್ಮ ಮುಖ್ಯ ಕರ್ತವ್ಯವಾಗಿ ಇದನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಸಮಿತಿಲಿ ನಾವು ಇರೋದ್ರಿಂದ ಆ ಸಮಿತಿ ಏನು ತಂಡವನ್ನು ಮಾಡುತ್ತೆ ಆ ತಂಡದ ಜೊತೆಲೂ ಸಹ ನಾವು ಒಬ್ಬ ತಂಡದ ಪ್ರತಿನಿಧಿಯಾಗಿ ಹೋಗಿ ಈ ಒಂದು ಕಾನೂನನ್ನು ಏನು ಸುಪ್ರೀಂ ಕೋರ್ಟ್ ಮತ್ತು ನಮ್ಮ ಮಾನ್ಯ NGT ಅವರು ಏನು ನಿರ್ದೇಶನ ನೀಡಿದ್ದಾರೆ ಆ ನಿರ್ದೇಶನಗಳನ್ನ ಪಾಲಿಸ್ತಾ ಇದ್ದಾರಾ ಇಲ್ವಾ ಅಂತ ಅನ್ನೋದನ್ನ ಖಂಡಿತವಾಗ್ಲೂ ನಾವು ವೆರಿಫೈ ಮಾಡ್ತೇವೆ. ಓಕೆ ಸರ್, ಉಷಾ ಅನ್ನೋರು ಮೈಸೂರಿಂದ ಕರೆ ಮಾಡಿ ಕೇಳ್ತಾ ಇದ್ದಾರೆ, ಇಂತಹ ಸಂದರ್ಭದಲ್ಲಿ COVID-19 ಇರೋದ್ರಿಂದ ಹಬ್ಬವನ್ನು ಆಚರಿಸಲೇಬೇಕಾದಂತಹ ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೀರಾ, ಹೇಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಉಷಾ ಅವರು. ಬಹುಶಃ ಅವೇರ್ನೆಸ್ ಬಗ್ಗೆ ಈಗಾಗಲೇ ಹೇಳಿದ್ವಿ. ಸೊ ನಾವು ಪ್ರತಿ ವರ್ಷದಂತೆ ನಾವು ಮೊದಲೆಲ್ಲ ಏನಾಗ್ತಾ ಇತ್ತು, ಪ್ರತಿ ವರ್ಷ ನಾವು ಯಾರು ಈ ಪಟಾಕಿಯನ್ನು ಹಚ್ತಾರೆ ಅಂದರೆ ನಮ್ಮ ಶಾಲಾ ಮಕ್ಕಳು ಅವರಿಗೆ ನೇರವಾಗಿ ನಾವು ತಲುಪಿ ಈ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ವಿ, ಶಾಲೆಗಳು ಕಾಲೇಜುಗಳಿಗೆ ಹೋಗ್ತಾ ಇದ್ವಿ. ಆದರೆ ಈ ವರ್ಷ ಆ ರೀತಿ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ನಾವು ಮುಖ್ಯವಾಗಿ ಒಂದು ನಮ್ಮ ಸಮೂಹ ಮಾಧ್ಯಮಗಳು, ಆಲ್ ಇಂಡಿಯಾ ರೇಡಿಯೋ, ಈ ಥರ ದೂರದರ್ಶನ, ಈ ಥರ ಮುಖಾಂತರದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ, ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳಿಂದ ಈ ಕುರಿತಂತೆ ಸಂದೇಶಗಳನ್ನ ನೀಡ್ತಾ ಇದ್ದೀವಿ. ಓಕೆ ಸರ್, ಏನಾದರೂ ಸಹಾಯವಾಣಿ ಏನಾದರೂ ಇಟ್ಟಿದ್ದೀರಾ ಸರ್? ಇಂತಹ ನಂಬರ್ಗೆ ಕರೆ ಮಾಡಿ ನೀವು ತಿಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಸಹಾಯವಾಣಿ ಅಂತ? ಖಂಡಿತವಾಗ್ಲೂ ಸಹಾಯವಾಣಿ ಇದೆ. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಒಂದು ಕಂಪ್ಲೇಂಟ್ಗೆ ಅಂತ ಒಂದು ಸಹಾಯವಾಣಿ ಇದೆ. ಸದ್ಯದಲ್ಲಿ ನನ್ನ ಹತ್ರ ನಂಬರ್ ಇಲ್ಲ. ತದನಂತರದಲ್ಲಿ ಅದನ್ನ ಡಿಸ್ಪ್ಲೇ ಮಾಡೋಣ. ಓಕೆ ಸರ್, ಪಟಾಕಿ ಹಬ್ಬ, ದೀಪಾವಳಿ ಹಬ್ಬ ಇದೇನೇ ಇದ್ರೂ ಜನರಲ್ಲಿ ಒಂದು ಭಯ ಕಾಡ್ತಾ ಇರೋದು ಕೋವಿಡ್ ವಿಚಾರವಾಗಿ. ಈಗ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ತಾ ಬಂದಿದ್ರೂ ಸಹ ಎಲ್ಲೋ ಒಂದೊಂದು ಕಡೆ ಇವತ್ತಿಗೂ ಆ ಭಯ ಇದೆ. ಯಾಕಂದರೆ ಜನ ಮಾಸ್ಕ್ ಹಾಕೊಂಡು ಓಡಾಡಲೇಬೇಕಿದೆ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೇಬೇಕಿದೆ. ಈ ನಿಟ್ಟಿನಲ್ಲಿ ನೀವು ಹೇಳೋದಾದರೆ ಸರ್? ಈಗ ಆಲ್ರೆಡಿ ನಾವು ಬಹುಶಃ ಇದುವರೆಗೆ ನಾವು ನೋಡದೇ ಇರುವಂಥ ಒಂದು ಸ್ಥಿತಿಯನ್ನು ಈ ವರ್ಷ ನಾವು ನೋಡಿದ್ದೀವಿ. ಕೋವಿಡ್-19 ಬಗ್ಗೆ ಇದುವರೆಗೆ ಯಾರು ಬಹುಶಃ ನಮ್ಮ ಜೀವಮಾನದಲ್ಲಿ ಇದೊಂದೇ ಸಾರಿ ನಾವು ನೋಡೋದು ಅನ್ಸುತ್ತೆ. ಈ ರೀತಿ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದು ಯಾವ ರೀತಿ ಮುಂದೆ ಹೋಗುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಈಗಾಗಲೇ ಯಾಕೆಂದರೆ ಬೇರೆ ದೇಶಗಳಲ್ಲಿ ಸೆಕೆಂಡ್ ವೇವ್, 2ನೇ ಅಲೆ ಶುರುವಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಬೇರೆ ದೇಶದಲ್ಲ ಆಗ್ತಿದೆ ಅಂತಂದರೆ ನಮ್ಮ ದೇಶದಲ್ಲೂ ಸಹ ಅದು ಖಂಡಿತವಾಗ್ಲೂ 2ನೇ ಅಲೆ ಬರುವಂಥ ಸಾಧ್ಯತೆ ಇದೆ. ಸೊ ಆಗಿರುವಾಗ ಇದ್ರ ಜೊತೆಗೆ ಈಗಾಗಲೇ ತೊಂದರೆ ಇರುವುದರಿಂದ ಅದ್ರ ಜೊತೆಗೆ ಇನ್ನಷ್ಟು ತೊಂದರೆಗಳನ್ನು ನಾವೇನಕ್ಕೆ ಆ್ಯಡ್ ಮಾಡಬೇಕು ಅಂತನ್ನೋದು ನನ್ನ ಪ್ರಶ್ನೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಈ ವರ್ಷ ಭಾಳ ಸರಳವಾಗಿ ನೀವು ದೀಪಾವಳಿಯನ್ನು ಆಚರಿಸಿದ್ರೆ ತುಂಬ ಒಳ್ಳೆಯದು. ಓಕೆ, ಇತ್ತೀಚೆಗೆ ಒಂದು ನಿಯಮವನ್ನು ನಾವು ಏನು ಕೇಳಿದ್ದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು ಅಂತ. ಈಗ ದೀಪಾವಳಿ ಹಬ್ಬ ಅಂದರೆ ಒಂದು ಬೀದಿಲಿರುವಂಥಷ್ಟು ಜನ ಸೇರಿ ಪಟಾಕಿ ಹೊಡೆಯುವಂಥದ್ದು ಒಂದು ರೂಢಿ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೋಗ ಹರಡುವಂತಹ ಸಾಧ್ಯತೆ ಬಹಳ ಇರುತ್ತೆ. ಅಂಥವ್ರಿಗೆ ಒಂದು ಎಚ್ಚರಿಕೆ ಕ್ರಮವನ್ನು ನೀಡೋದಾದರೆ ಸರ್? ಖಂಡಿತವಾಗ್ಲೂ ಅದರಲ್ಲೂ
ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರು 60 ವರ್ಷಕ್ಕಿಂತ ಮೇಲ್ಪಟ್ಟವರು ಇವರಿಗೆ ಈ ಒಂದು ಕೋವಿಡ್-19 ತೊಂದರೆಗಳು ಬಹಳಷ್ಟು ಜಾಸ್ತಿ ಅಂತ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಇದೆ, ಈಗಾಗಲೇ ತಿಳಿದು ಕೂಡ ಬಂದಿದೆ. ಹಾಗಾಗಿ ಇಂಥ ಮಕ್ಕಳು ಮತ್ತು ವಯೋವೃದ್ಧರು ದಯವಿಟ್ಟು ಸಾಕಷ್ಟು ಮನೆ ಒಳಗಡೆನೇ ಇರಿ, ದಯವಿಟ್ಟು ಒಂದು 3-4 ದಿನ ಹೊರಗಡೆ ಬರದೇ ಇರೋದು ಒಳ್ಳೆಯದು. ಸೊ ಮತ್ತು ಅಂಥ ಮನೆಗಳಲ್ಲಿ ಇವನ್ನು ವಯಸ್ಕರು ಸಹ ಸ್ವಲ್ಪ ಎಚ್ಚರಿಕೆಯಿಂದ ಈ ಪಟಾಕಿ ಈ ಥರ ಒಂದು ಗೋಜಲಿಗೆ ಹೋಗದೆ ಸರಳವಾಗಿ ದೀಪಾವಳಿಯನ್ನು ಆಚರಿಸಬೇಕು ಅಂತ ನಾವೊಂದು ಮನವಿ ಮಾಡ್ತಾ ಇದ್ದೇವೆ. ಓಕೆ ಸರ್, ಕೋವಿಡ್ ಪೇಷಂಟ್ಸ್ ಈಗ ರಿಕವರ್ ಆಗಿ ಹೊರಗಡೆ ಬಂದಿರ್ತಾರೆ. ತುಂಬ ಜನಕ್ಕೆ ಒಂದು ಭಯ ಏನಿದೆ ಅಂತ ಹೇಳಿದ್ರೆ, ನಾವು ಕೂಡ ಹೊರಗೆ ಓಡಾಡಬಹುದಾ, ಜನರ ಜೊತೆ ಬೆರಿಬಹುದಾ ಅನ್ನುವಂತಹದ್ದಿದೆ. ಯಾಕೆ ಅಂತ ಹೇಳಿದ್ರೆ ಇದು ಹಬ್ಬದ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ, ಪಟಾಕಿಗಳ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಜನಕ್ಕಿರುವಂತಹ ಡೌಟ್ಗಳಲ್ಲಿ ಇದು ಕೂಡ ಒಂದು. ಅಂಥವರಿಗೆ ಒಂದು ಮಾತಾಡೋದಾದ್ರೆ ಸರ್. ಅಲ್ಲ, ಈಗ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಒಂದು ನಿರ್ದೇಶನಗಳ ಕೊಟ್ಟಿದೆ. ಈ ಕೋವಿಡ್-19 ನೆಗೆಟಿವ್ ಅಂತ ಬಂದರೂ ಸಹ ಅದ್ರ ಮುಂದಿನ 14 ದಿನ ಅವರು ಹೊರಗಡೆ ಎಲ್ಲ ಓಡಾಡಬಾರ್ದು ಅಂತ ಇದೆ. ಸೊ ಹಾಗಾಗಿ ತಾವು ನೆಗೆಟಿವ್ ಇದ್ದರೂ ಕೂಡ ಸಂಪೂರ್ಣವಾಗಿ ವಿಶ್ರಾಂತಿ ತಗೊಂಡು ಮನೆಯಲ್ಲೇ ಇರೋದು ಒಳ್ಳೆಯದು. ಮತ್ತು ಈಗಾಗಲೇ ಆರೋಗ್ಯ ಇಲಾಖೆಯ ಬಹಳಷ್ಟು ಮಾಹಿತಿ ನೀಡಿರುವ ಪ್ರಕಾರ ಕೋವಿಡ್ ಬಂದ ನಂತರ ಅಥವಾ ಕೋವಿಡ್ ಕ್ಯೂರ್ ಆದ ನಂತರ ನಮ್ಮ ಓವರಾಲ್ ಆರೋಗ್ಯದಲ್ಲಿ ಸ್ವಲ್ಪ ಜನರಲ್ ವೀಕ್ನೆಸ್ ಇರುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆ ಥರ ಇರೋದ್ರಿಂದ ದಯವಿಟ್ಟು ಈ ಪೀರಿಯಡನ್ನು ಸ್ವಲ್ಪ ತಾವು ಎಚ್ಚರಿಕೆಯಿಂದ ಕಳಿಬೇಕಾಗಿ ಕೋರಬೇಕು. ಓಕೆ ಸರ್, ಪ್ರತಿ ಬಾರಿ ಏನಾದರೂ ಅಂಕಿಅಂಶಗಳು ಸಿಗುತ್ತಾ ಸರ್? ಪಟಾಕಿ ಹೊಡೆದು ಇಷ್ಟು ಜನಕ್ಕೆ ಅಪಘಾತ ಆಗಿದೆ ಅನ್ನೋದಾದರೆ, ಅಥವಾ ನೀವು ಹೇಳ್ತಾ ಇದ್ರಿ ಪೊಲ್ಯೂಷನ್ ಮೆಜರ್ಮೆಂಟ್, ನೀವು ಆಗಲೇ ಹೇಳಿದ್ರಿ ನಮ್ಮ ವೆಬ್ಸೈಟಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ ಇಷ್ಟಿತ್ತು ಪ್ರಮಾಣ ಅಂತ. ಆದರೆ ಜನರ ವಿಚಾರಕ್ಕೆ, ಆರೋಗ್ಯದ ವಿಚಾರಕ್ಕೆ, ಜೊತೆಗೆ ಆಗುವಂತಹ ಹಾನಿಗಳು ನೀವು ಹೇಳ್ತಾ ಇದ್ರಿ ಆಗಲೇ, ಎಲ್ಲಾದರೂ ಒಂದು ಕಡೆ ಅನಾಹುತ ಆಗೇ ಆಗುತ್ತೆ, ಏನೇ ಒಂದು ಪ್ರಿಕಾಷನ್ಸ್ ತಗೊಂಡ್ರೂ ಕೂಡ ಅಂತ. ಅಂತಹ ಅಂಕಿಅಂಶಗಳೇನಾದರೂ ಇದ್ದರೆ ಅದರ ಬಗ್ಗೆ ತಿಳಿಸೋದಾರೆ ಸರ್? ಖಂಡಿತವಾಗಲು. ಈಗ ನಾವು ಬಹಳಷ್ಟು ರೀತಿಯ ಪಟಾಕಿಗಳನ್ನು ನೋಡಿರ್ತೀವಿ, ನಮ್ಗೆ ಗೊತ್ತಿಲ್ಲ ಯಾವ ಪಟಾಕಿಯಿಂದ ಅತಿ ಹೆಚ್ಚು ಅನಾಹುತ ಆಗುತ್ತೆ ಅಂತ. ಇದ್ರ ಬಗ್ಗೆನೂ ಕೂಡ ಸಂಶೋಧನೆ ಈಗಾಗಲೇ ಆಗಿದೆ. ಸೊ ಅದ್ರ ಪ್ರಕಾರ 60% ಈ ಪಟಾಕಿ ಅನಾಹುತ ಆಗುವಂಥದ್ದು ನಮ್ಮ ಫ್ಲವರ್ ಪಾಟ್ಸ್, ಹೂಕುಂದ ಅಂತ ಹೇಳ್ತೀವಲ್ಲ, ಸೊ ಅದು 60% ಪಟಾಕಿ ಅನಾಹುತಗಳಿಗೆ ಕಾರಣ ಆಗುತ್ತೆ. ಮತ್ತು ನಮ್ಮ ಬಾಂಬ್ಗಳು ಒಂದು 13% ಮತ್ತು ಭೂಚಕ್ರ ಅಂತ ಏನು ಯೂಸ್ ಮಾಡ್ತೀವಿ ಅದೊಂದು 9% ಮತ್ತು ರಾಕೆಟ್ಗಳು ಒಂದು 8% 8% ಈ ಇಂಜುರಿಗೆ ಕಾರಣ ಆಗ್ತವೆ. ಬಹಳ ಮುಖ್ಯವಾದ ಇಂಜುರಿ ಅಂತಂದರೆ ಕಣ್ಣುಗಳಿಗೆ ಅಫೆಕ್ಟ್ ಆಗುವಂಥದ್ದು. ಅದು ಬಹುಶಃ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅದರ ಅಂಕಿಅಂಶಗಳು ದೊರೆಯುತ್ತೆ. ಓಕೆ ಸರ್, ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪಟಾಕಿ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಏನಾದರೂ ಈ ಥರ ಇಷ್ಟೇ ಪ್ರಮಾಣದಲ್ಲಿ ಬಳಸಬೇಕು, ನೀವು ಹೇಳಿದ್ರಿ ಗ್ರೀನ್ ಕ್ರ್ಯಾಕರ್ಸ್ ಅಂತ ಹೇಳಿದ್ರೆ ಒರಿಜಿನಲ್ ಕ್ರ್ಯಾಕರ್ಸ್ಗಿಂತ ಒಂದು 30% ಡಿಕ್ರೀಸ್ಡ್ ಅಮೌಂಟಲ್ಲಿ ಕಾಂಪೋಸಿಷನ್ಸ್ ಇರುತ್ತೆ ಅಂತ. ಅಂದರೆ ಈ ಬಗ್ಗೆ ಏನಾದರೂ ನೀವು ಅವರಿಗೆ ಒಂದು ಅಧಿಸೂಚನೆ ಹೊರಡಿಸಿರ್ತೀರಾ, ಇಂತಿಂಥ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು ಆರೋಗ್ಯದ ದೃಷ್ಟಿಯಲ್ಲಿ ಅಂತ ಏನಾದರೂ ಸರ್? ಖಂಡಿತವಾಗ್ಲು. ಇದು ಈಗಾಗಲೇ ಕಳೆದ 2 ವರ್ಷಗಳಿಂದ ಸಾಕಷ್ಟು ಒಂದು R&D ಈ ಒಂದು ಗ್ರೀನ್ ಕ್ರ್ಯಾಕರ್ಸ್ ಬಗ್ಗೆ ನಡೆದಿದೆ. ಸೊ ಈ ಗ್ರೀನ್ ಕ್ರ್ಯಾಕರ್ಸಲ್ಲಿ ಏನು ಕಾಂಪೋಸಿಷನ್ ಇರಬೇಕು, ಯಾವ ಕೆಮಿಕಲ್ಸ್ ಇರಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತೇಳಿ ನಮ್ಮ CSIR ಮತ್ತು ನೀರಿ ತಂಡದಿಂದ ಈಗಾಗಲೇ ಸಂಶೋಧನೆಗಳನ್ನು ಮಾಡಿ ಅವರು ಕಾಂಪೋಸಿಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಅಧಿಸೂಚನೆಯನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ನೇರವಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಯಾವುದು ಪಟಾಕಿ ತಯಾರಿಕಾ ಘಟಕಗಳು ಇಲ್ಲದೇ ಇರೋದ್ರಿಂದ ಇಲ್ಲಿ ಪಟಾಕಿ ತಯಾರಿಕೆ ಬಗ್ಗೆ ನಮ್ಮ ಸರ್ಕಾರದಿಂದ ಯಾವುದೋ ಒಂದು ಸಪ್ರೇಟ್ ಅಧಿಸೂಚನೆ ಇಲ್ಲ. ಬಟ್ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಅಧಿಸೂಚನೆಯನ್ನು ಕೊಟ್ಟಿದ್ದೇವೆ ಅದನ್ನು ಬೇರೆ ಪಟಾಕಿ ತಯಾರಕರು ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ ಸರ್, ಪೊಲೀಸ್ ಇಲಾಖೆ ಆಗಿರಬಹುದು, ಆರೋಗ್ಯ ಇಲಾಖೆ ಆಗಿರಬಹುದು, ಒಂದಿಷ್ಟು ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಎಷ್ಟು ಪಟಾಕಿ ಸಾಕ್ತಾ ಇದೆ, ಅದು ಕಾನೂನು ಬಾಹಿರವಾಗಿ ಏನಾದರೂ ನಡೀತಾ ಇದೆಯಾ ಅಂತ ಹೇಳಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಯಾವ ರೀತಿ ಮೆಷರ್ಸನ್ನು ತಗೋತಾ ಇದ್ದೀರಾ ಸರ್? ಸೊ ನಮ್ಮದು ಮುಖ್ಯವಾಗಿ ಈಗ ನಾನು ತಿಳಿಸಿದಾಗೆ ನಮ್ಮ ಇಲಾಖೆಗೆ ಮುಖ್ಯವಾಗಿ ಕೊಟ್ಟಿರುವಂಥ ಒಂದು ಜವಾಬ್ದಾರಿ ಅಂತಂದರೆ ಈ ಒಂದು ದೀಪಾವಳಿ ಸಮಯದಲ್ಲಿ ವಾಯು ಮಾಲಿನ್ಯ ಯಾವ ಥರ ಆಗ್ತಾ ಇದೆ ಅಂತ ಅನ್ನೋದನ್ನು ನೀವು ಮಾನಿಟರ್ ಮಾಡಿ ನಮ್ಗೆ ತಿಳಿಸ್ಬೇಕು ಅಂತೇಳಿ ಸರ್ಕಾರದವರು ಈಗಾಗಲೇ ನಮ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಹಾಗೆ ಬೆಂಗಳೂರಿನಲ್ಲಿ ಸುಮಾರು 10 ನಿರಂತರ ವಾಯು ಮಾಪನ ಘಟಕಗಳಿದ್ದಾವೆ. ಸೊ ಅದರ ಮುಖಾಂತರ ನಾವು ಸಂಪೂರ್ಣವಾಗಿ ಈ ವಾಯು ಗುಣಮಟ್ಟವನ್ನು ನಾವು ಮಾಪನ ಮಾಡ್ತಾ ಇದ್ದೇವೆ. ಹಾಗೆ ಶಬ್ದ ಮಾಲಿನ್ಯವನ್ನು ಸಹ ಈ ಬೆಂಗಳೂರಿನಲ್ಲಿ ಸುಮಾರು 12 ಶಬ್ದ ಮಾಲಿನ್ಯ ಮೆಷರ್ ಮಾಡುವಂಥ ಘಟಕ ಇದ್ದಿದ್ದಾವೆ.
ಸ್ಟೇಷನ್ಸ್ ಇದ್ದಾವೆ. ಸೊ ಅಲ್ಲಿ ನಿರಂತರವಾಗಿ ಶಬ್ದ ಮಾಲಿನ್ಯವನ್ನು ಮೆಷರ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾ ಇದ್ದೇವೆ. ಇದು ನಮ್ಮ ಪ್ರಮುಖ ಕರ್ತವ್ಯ. ಇದ್ರ ಜೊತೆಗೆ ನಾವು ಈ ಒಂದು ಅವೇರ್ನೆಸ್ಸನ್ನು ಸಹ ಮಾಡ್ತಾ ಇರುವಂಥದ್ದು. ಓಕೆ ಸರ್, ಒಬ್ಬ ಸಾಮಾನ್ಯ ನಾಗರಿಕ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪಟಾಕಿನ ತಂದು ಸುಡ್ತಾ ಇದ್ರೆ ಹೇಳೋರು ಹೇಳ್ತಾ ಇರ್ತಾರೆ ಪಕ್ಕದ ಮನೆಯವರೆಲ್ಲ ಪೊಲ್ಯೂಷನ್ ಆಗ್ತಾ ಇದೆ ಅಂತ. ಆದರೆ ಈಗ ನಿಮ್ಮ ಇಲಾಖೆಯಿಂದ ಏನಾದರೂ ಅವರಿಗೆ ಮಾಹಿತಿ, ನೀವು ಆಗಲೇ ಹೇಳಿದ್ರಿ ಮಕ್ಕಳನ್ನು ನಾವು ಟಾರ್ಗೆಟ್ ಮಾಡಿ ಅವ್ರಿಗೆ ಹೇಳ್ತೀವಿ ಪಟಾಕಿ ಸುಡಬೇಡಿ ಅಂತ. ಆದರೆ ಬುದ್ಧಿವಂತ ನಾಗರಿಕರೇ ಅಥವಾ ಸಾಮಾನ್ಯ ನಾಗರಿಕರೇ ಇಂತಹ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರೆ, ಅವರಿಗೆ ಏನಾದರೂ ಪನಿಷ್ಮೆಂಟ್ ಅಂತ ಏನಾದರೂ ಇದೆಯಾ ಸರ್? ಇಲ್ಲ, ಈಗ ಕಾನೂನಿನ ಪ್ರಕಾರ ಇಟ್ ಈಸ್ ಮೋರ್ ಆಫ್ ಎ ಸೆಲ್ಫ್ ಡಿಸಿಪ್ಲಿನ್. ಸೊ ಈಗ ತೊಂದರೆ ಏನಿದೆ ಅದು ಅವರೇ ಅರಿತು ಜವಾಬ್ದಾರಿಯುತವಾಗಿ ಪಟಾಕಿಗಳನ್ನು ಹಚ್ಚೋದನ್ನು ಅವರೇ ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಈಗ ಸರ್ಕಾರದವರು ಕಾನೂನಿನ ಪ್ರಕಾರ ಗ್ರೀನ್ ಪಟಾಕಿಗಳು ಅಥವಾ ಹಸಿರು ಪಟಾಕಿ ಏನಿದೆ ಅದನ್ನು ಹಚ್ಚಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಬಟ್ 8ರಿಂದ 10 ಗಂಟೆ ಮಾತ್ರ ಅಂತ ಹೇಳಿದ್ದಾರೆ. 10 ಗಂಟೆ ನಂತರನೂ ಸಹ ಅವರು ಪಟಾಕಿ ಹಚ್ತಾ ಇರುವಂಥದ್ದು ತಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆಗೆ ನೇರವಾಗಿ ತಾವು ದೂರನ್ನು ನೀಡ್ಬೋದು. ಬಹುಶಃ ಈಗ ಇಲ್ಲಿ BBMP, ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲಿ BBMP ವತಿಯಿಂದ ಈಗೇನು ನಮ್ಮ ಮಾರ್ಷಲ್ಗಳು ಏನಿದ್ದಾರೆ ಆ ಮಾರ್ಷಲ್ಗಳು ಕೂಡ ಕಂಟಿನ್ಯೂಸ್ ಆಗಿ ವಿಜಿಲೆಂಟ್ ಆಗಿ 10 ಗಂಟೆವರೆಗೆ ನೋಡಿ ಯಾರಾದರೂ ಅದ್ರ ನಂತರ ಯಾರಾದರೂ ಪಟಾಕಿ ಹಚ್ತಾ ಇದ್ದಾರೆ ಅಂತ ಅವರು ಕೂಡ ಈ ಸಾರಿ ಮಾನಿಟರ್ ಮಾಡ್ತಾರೆ. ಏನಾದರೂ ಆ ಥರ ಕಂಡು ಬಂದಲ್ಲಿ ಬಹುಶಃ ಅಲ್ಲೇ ಸ್ಪಾಟ್ನಲ್ಲೇ ಒಂದು ಪೆನಾಲ್ಟಿಯನ್ನು, ದಂಡವನ್ನು ವಿಧಿಸುವಂಥ ಕ್ರಮ ಕೂಡ ಇರುತ್ತೆ. ಓಕೆ ಸರ್, ಪಟಾಕಿಯನ್ನು ಬಳಕೆ ಮಾಡೋರಿಗೇನೆ ಈ ರೀತಿ ದುಷ್ಪರಿಣಾಮಗಳಾಗುತ್ತೆ ಅನ್ನೋದಾದರೆ, ಇನ್ನು ಉತ್ಪಾದಕ ಘಟಕಗಳಲ್ಲಿ ಅದರ ಬಗ್ಗೆ ಕೇಳೋದೇ ಬೇಡ ಅನಿಸುತ್ತೆ. ತುಂಬ ರೀತಿಯ ತೀವ್ರತೆಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆ ಏನಾದರೂ ಅವೇರ್ನೆಸ್ ಕ್ರಿಯೇಟ್ ಮಾಡುವಲ್ಲಿ ಕೇಂದ್ರ ಮಾಲಿನ್ಯ ಮಂಡಳಿ ಅಥವಾ ನೀವು ಹೇಳಿದ್ರಿ NGT ಕೂಡ, ಹಸಿರು ಸೇನೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅಂತ, ಅಂಥವ್ರಿಗೆ ಏನಾದರೂ ತಿಳುವಳಿಕೆ ನೀಡೋದು ಅಥವಾ ಅವರಿಗೆ ಉದ್ಯೋಗಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿರುವಂಥದ್ದು ಏನಾದರೂ ಇದೆಯಾ ಸರ್? ಖಂಡಿತವಾಗ್ಲೂ ನಾನು ತಿಳಿಸಿದಾಗೆ ಈಗ ಸುಮಾರು 70% 80% ಏನು ಕರ್ನಾಟಕ, ಕ್ಷಮಿಸಿ, ಭಾರತದಲ್ಲಿ ಈ ಪಟಾಕಿ ತಯಾರಿಕೆ ಏನಾಗ್ತದೆ 70% 80% ತಮಿಳುನಾಡಿನ ಶಿವಕಾಶಿಯಲ್ಲೇ ಆಗ್ತಾ ಇರುವಂಥದ್ದು. ಸೊ ಆ ಶಿವಕಾಶಿಯಲ್ಲಿ ತಮಿಳುನಾಡು ಸರ್ಕಾರ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ. ಮತ್ತು ನಮ್ಮ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಂಡ ಕೂಡ ಹೋಗಿ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು, ಮತ್ತು ಅಲ್ಲಿ ಏನು ಎಂಪ್ಲಾಯೀಸ್ ಏನಿರ್ತಾರೆ ವರ್ಕರ್ಸು ಅವರ ನಿರಂತರ ಆರೋಗ್ಯ ತಪಾಸಣೆ, ಸೊ ಈ ಥರದನ್ನೆಲ್ಲ ಮಾಡ್ತಾ ಇದ್ದಾರೆ. ಓಕೆ ಸರ್, ಅಂದರೆ ತಮಿಳುನಾಡಿಂದ ಕರ್ನಾಟಕಕ್ಕೆ ಬರುವಂತಹ ಪ್ರಮಾಣವನ್ನೇ ನಾವು ಮಾನಿಟರ್ ಮಾಡ್ತಾ ಹೋದರೆ ನಮ್ಮ ಕರ್ನಾಟಕದಲ್ಲಿ, ಅಂದರೆ ಇಡೀ ದೇಶದಲ್ಲೇ ಅವಾಯ್ಡ್ ಆಗಬೇಕು, ಈ ಕರ್ನಾಟಕದ ದೃಷ್ಟಿಯಲ್ಲಿ ನೋಡೋಕೆ ಹೋದರೆ ಚೆಕ್ ಪೋಸ್ಟ್ಗಳಲ್ಲಿ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಅನಾಹುತ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ಖಂಡಿತವಾಗ್ಲು. ಓಕೆ ಸರ್, ಈ ಪಟಾಕಿನ ಸಂರಕ್ಷಣೆ ಮಾಡಿಟ್ಟಾಗ ಅಲ್ಲೇ ಏನಾದರೂ ರಿಯಾಕ್ಷನ್ಸ್ ಆಗಿ ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಪಟಾಕಿ ಸ್ಟೋರೇಜ್ ಮಾಡಿರೋ ಅಲ್ಲಿ. ಅಂಥವ್ರು ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಸರ್? ಇದು ಬಹುಶಃ ಸೇಫ್ಟಿಗೆ ಸಂಬಂಧಪಟ್ಟದ್ದು. ಆದರೂ ಯಾವುದೇ ಒಂದು ವಸ್ತುವನ್ನು ನಾವು ಕಂಪ್ಲೀಟಾಗಿ ಒಂದು ಪ್ಯಾಕ್ ಮಾಡಿಟ್ಟಾಗ, ಸೊ ಅಥವಾ ಸ್ವಲ್ಪ ಏನು ಬಿಸಿ ವಾತಾವರಣದಲ್ಲಿದ್ದಾಗ ಅದು ಖಂಡಿತವಾಗ್ಲೂ ಅದಾಗಿದ್ದೇ ಫೈರ್ ಕ್ಯಾಚ್ ಆಗಿ ಏನು ಒಂದು ಆಕ್ಸಿಡೆಂಟ್ ಆಗಿರುವಂಥ ಸಂದರ್ಭ ಬರ್ಬೋದು. ಕಳೆದ 2 ವರ್ಷದಿಂದ ಕೇರಳದಲ್ಲಿ ಒಂದು ಇದೇ ಥರ ಘಟನೆ ನಡೆದಿದೆ. ಕೇರಳ ಕೊಲ್ಲಂ ಅಂತ ಅಲ್ಲಿ ಯಾವುದೋ ದೇವಸ್ಥಾನದ ಒಂದು ಜಾತ್ರೆಗೋಸ್ಕರ ಬಹಳಷ್ಟು ಪಟಾಕಿಯನ್ನು ತಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ಸೊ ರಾತ್ರೋರಾತ್ರಿ ಅದು ಏನೋ ಸಮ್ ರಿಯಾಕ್ಷನ್ ಆಗಿ, ಅಥವಾ ರಿಯಾಕ್ಷನ್ ಆಯಿತಾ ಅಥವಾ ಹೊರಗಡೆಯಿಂದ ಹೇಗೆ ಒಂದು ಸಣ್ಣ ಕಿಡಿ ಬೀಳ್ತು ಅದು ಗೊತ್ತಿಲ್ಲ, ಏನೋ ಆಗಿ ಒಟ್ಟಿನಲ್ಲಿ ಅದು ಬಹಳ ದೊಡ್ಡ ಪಟಾಕಿ ಅನಾಹುತ ಆಯಿತು. ಅನಾಹುತ ಆಗಿ ಸಾಕಷ್ಟು ಜನರು ಪ್ರಾಣ ಕಳ್ಕೊಂಡ್ರು. ಸೊ ಹಾಗಾಗಿ ಇದು ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಾಕಷ್ಟು ಜಾಗೃತಿ ಕ್ರಮ ವಹಿಸುವಂಥದ್ದು ಬಹಳ ಮುಖ್ಯ. ಇದುವರೆಗೂ ರೇಡ್ ಮಾಡಿ ಏನಾದರೂ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರುವಂತಹ ಪಟಾಕಿ ಸಿಕ್ಕಿರೋದೇನಾದರೂ ಇದೆಯಾ ಸರ್ ಕರ್ನಾಟಕದಲ್ಲಿ ತಗೊಂಡ್ರೆ? ಇದುವರೆಗೂ ಆ ಥರ ಒಂದು ಕಂಡು ಬಂದಿಲ್ಲ. ಬಹುಶಃ ಈ ವರ್ಷ ಆ ರೀತಿಯ ಒಂದು ನಿದರ್ಶನಗಳನ್ನ ನಾವು ಕಾಣ್ಬೋದು. ಓಕೆ ಸರ್, ಕೊನೆಯದಾಗಿ 20 ವರ್ಷಗಳ ಹಿಂದಿನ ದೀಪಾವಳಿಗೂ ಈಗಿನ ದೀಪಾವಳಿಗೂ ತುಂಬಾ ಸುಧಾರಣೆ ಇದೆ. ಸುಧಾರಣೆ ಅದು ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ಆಗಿದೆ. ಯಾಕಂತ ಹೇಳಿದ್ರೆ ಪೊಲ್ಯೂಷನ್ ವಿಚಾರದಲ್ಲಿ ಆಗಿರಬಹುದು, ಶಬ್ದ ಮಾಲಿನ್ಯ ಆಗಿರಬಹುದು, ಅಥವಾ ಆರೋಗ್ಯದ ದೃಷ್ಟಿಯಿಂದ ಇರಬಹುದು. ಕೊನೆಯದಾಗಿ ಜನತೆಗೆ ಒಂದು ಸಂದೇಶವನ್ನು ನೀಡೋದಾದರೆ ಏನು ಹೇಳ್ತೀರಿ ಸರ್? ಒಂದು, ಈಗ ಬಹುಶಃ ಮೊದಲು ಸ್ಥಿತಿ ಬೇರೆ ಇತ್ತು. ಕಳೆದ 10-15 ವರ್ಷದಿಂದ ಈ ಪಟಾಕಿಗಳ ಹಾವಳಿ ತುಂಬ ಇತ್ತು. ಬಟ್ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರಂತರವಾಗಿ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಇದರ ನಂತರ ನಾವು ಖಂಡಿತವಾಗ್ಲೂ ಈ ಪಟಾಕಿಯ ಒಂದು ಹಾವಳಿ ಅಥವಾ ವಾಯು ಮಾಲಿನ್ಯ ಕಡಿಮೆ ಆಗಿದೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಯಾಕೆಂದರೆ ನಾವು ಪ್ರತಿ ವರ್ಷ ಈ ವಾಯು ಮಾಲಿನ್ಯ ಒಂದು ನಾವು ನೋಡ್ತಾ ಬರ್ತಾ ಇದ್ದೀವಿ, ಈ ವ್ಯಾಲ್ಯೂಸ್ ನಮ್ಮ ಹತ್ರ ಇದೆ. ಅದ್ರ ಪ್ರಕಾರ ಹೇಳೋದಾದರೆ ಖಂಡಿತವಾಗ್ಲೂ ಕಳೆದ ಕೆಲವು ವರ್ಷಗಳಿಂದ ಕಡಿಮೆ ಆಗ್ತಾ ಇದೆ. ಈ ವರ್ಷ ಈ ಒಂದು COVID-19 ಸಹ ಇರೋದ್ರಿಂದ ನಮ್ಮ ಮಂಡಳಿ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಪ್ರತಿ ವರ್ಷ, ಬಹುಶಃ ಮುಂದಿನ ವರ್ಷ ತಾವು
ದೀಪಾವಳಿಯನ್ನು ಮತ್ತೆ ಸಂಭ್ರಮದಿಂದ ಆಚರಿಸಿ. ಆದರೆ ಈ ವರ್ಷ ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಾವಿರೋದ್ರಿಂದ ದಯವಿಟ್ಟು ಪಟಾಕಿಯನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕಾಗಿ ಜನಗಳನ್ನ ಕೋರ್ತಾ ಇದ್ದೇನೆ. ಓಕೆ ಸರ್, ಧನ್ಯವಾದಗಳು. ಇಷ್ಟೊಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೀಕ್ಷಕರ ಪ್ರಶ್ನೆಗೆ ಜೊತೆಗೆ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋ ದೃಷ್ಟಿಯಿಂದ, ಪರಿಸರದ ಹಿತಾಸಕ್ತಿಯಿಂದ ನೀವು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ತೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಅನ್ನೋ ಮಾತಿದೆ. ಎಲ್ಲರೂ ಕೂಡ ದೀಪಾವಳಿಯನ್ನು ದೀಪಗಳನ್ನು ಹಚ್ಚೋದ್ರ ಮೂಲಕ ಆಚರಿಸಿ. ಅಷ್ಟಕ್ಕೂ ನಿಮಗೆ ಪಟಾಕಿ ಹೊಡಿಬೇಕು ಅನ್ನೋದೇ ಆಗಿದ್ದರೆ ಗ್ರೀನ್ ಪಟಾಕಿಯನ್ನು ಬಳಸಿ, ಗ್ರೀನ್ ಕ್ರ್ಯಾಕರ್ಸನ್ನು ಬಳಸಿ. ಯಾಕಂತ ಹೇಳಿದ್ರೆ ಪರಿಸರದ ಹಸಿರು ನಮ್ಮೆಲ್ಲರ ಉಸಿರು ಅನ್ನೋಂತಹ ಧ್ಯೇಯದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಇಂತಹ ತುರ್ತು ಸಂದರ್ಭದಲ್ಲಿ ಕೊರೋನಾ ಇರೋದ್ರಿಂದ ಆಗಿರಬಹುದು ಅಥವಾ ನಮ್ಮ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಭಾವಿಸ್ತಾ ಪ್ರತಿಯೊಬ್ಬರೂ ಕೂಡ ದೀಪಾವಳಿಯ ಸಂಭ್ರಮದ ಜೊತೆಗೆ ಸ್ವಲ್ಪ ಶಾಂತಿಯನ್ನು ಕೂಡ ಕಾಪಾಡಿ ಅಂತ ಕೇಳ್ಕೊತೀನಿ. ಮುಂದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಹಾಂ ಸರ್, ನೀವು ಅದು ಇನ್ಫಾರ್ಮೇಷನ್ ಅಲ್ಲಿ ನನಗೆ ಯಾವುದೋ ಒಂದು ಬರ್ಡ್ ಕಾಣಿಸ್ತು.